ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಒಂದು ಸರ್ಕಾರ ಅಂದಮೇಲೆ ಸಮಾಜದಲ್ಲಿ ಕೆಲವೊಂದಿಷ್ಟು ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸೋದು ಜವಾಬ್ದಾರಿಯುತ ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಅದರಲ್ಲಿ ಮೊದಲನೇ ಪಟ್ಟಿಯಲ್ಲಿ ಕುಡಿಯುವ ನೀರು, ಆಹಾರ, ವಸತಿ, ಶಿಕ್ಷಣ, ಆರೋಗ್ಯ. ಈ ಐದು ವಿಚಾರಗಳನ್ನು ಒಂದು ಜವಾಬ್ದಾರಿಯುತ ಸರ್ಕಾರ ಜನರಿಗೆ ಸಮರ್ಪಕವಾಗಿ ಸುಲಲಿತವಾಗಿ ಒದಗಿಸಬೇಕಾಗಿದ್ದು ಜವಾಬ್ದಾರಿಯುತ ಸರ್ಕಾರದ ಕರ್ತವ್ಯ. ಆರೋಗ್ಯ ಇಲಾಖೆಯಲ್ಲಿ ಸುಧಾರಣೆ ತರ್ತೀವಿ, ಸಾರ್ವಜನಿಕ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸ್ತೀವಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ತೆರಿತೀವಿ ಅಂತ ಪ್ರತಿ ಬಾರಿ ಚುನಾವಣೆಗಳು ಬಂದಾಗಲೂ ಕೂಡ ಈ ರೀತಿಯಾಗಿ ಆರೋಗ್ಯಕರ ಭರವಸೆಗಳನ್ನು ಕೊಟ್ಟು ಅನಾರೋಗ್ಯ ಮಾಡ್ತಾ ಇರುವಂಥ ಸರ್ಕಾರಗಳು ಒಂದು ಕಡೆ ಇದೆ. ಇದರ ಪರಿಣಾಮ ಇವತ್ತಿನ ಜನ ಇದರ ಸಮಸ್ಯೆಯನ್ನು ಅನುಭವಿಸಬೇಕಾಗ್ತಾ ಇದೆ. ಸರ್ಕಾರ ವರ್ಸಸ್ ಖಾಸಗಿ ಕಂಪನಿಯ ತಿಕ್ಕಾಟದ ನಡುವೆ 18ನೇ ತಾರೀಕಿನಿಂದ ಇಲ್ಲಿಯ ತನಕ ಬಡ ಜನರು ಸಿಟಿ ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ ಮಾಡಿಸೋದಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಬಂದಾಗಿದೆ ಅನ್ನೋ ಕಾರಣಕ್ಕಾಗಿ ಪ್ರೈವೇಟ್ಗೆ ಹೋಗ್ತಾ ಇದ್ದಾರೆ. ಹಾಗಾದರೆ ಏನಿದು ವಿವಾದ? ಯಾವ ಕಾರಣಕ್ಕಾಗಿ ಆಗ್ತಾ ಇದೆ? ಸರ್ಕಾರಿ ಆಸ್ಪತ್ರೆಗಳ ಅಧ್ವಾನಗಳೇನು? ಸರ್ಕಾರ ಮಾಡ್ತಾ ಇರುವಂಥ ಕೆಲಸವಾದರೂ ಏನು? ಇದೇ ಇವತ್ತಿನ ವಿಶೇಷ. ಜಿಲ್ಲಾಸ್ಪತ್ರೆ ಅಧ್ವಾನ, ಯಾಕೆ ಈ ನಿರ್ಲಕ್ಷ್ಯ? ಜಿಲ್ಲಾಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ಸ್ಥಗಿತ ಆಗಿದೆ. ಯಾವ ಕಾರಣಕ್ಕೆ? ಖಾಸಗಿ ಕಂಪನಿಯವರಿಗೆ ಹಣವನ್ನು ಪಾವತಿ ಮಾಡಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. 143 ಕೋಟಿ ರೂಪಾಯಿ ಹಣವನ್ನು ಪಾವತಿ ಮಾಡಬೇಕು, ಪಾವತಿ ಮಾಡಿಲ್ಲ, ಹೀಗಾಗಿ ನಾವು ಸೇವೆ ಕೊಡಲ್ಲ ಅಂತ PPP ಮಾದರಿಯಲ್ಲಿ ಪಬ್ಲಿಕ್ ಪ್ರೈವೇಟ್ ಎರಡರ ಅನುದಾನಗಳಲ್ಲಿ ಶುರುವಾದಂತಹ ಸೇವೆ ಇದೀಗ ಸ್ಥಗಿತ ಆಗಿದೆ. 140 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಕೊಟ್ಟಿಲ್ವಂತೆ. ಕೃಷ್ಣ ಡಯಾಗ್ನೋಸ್ಟಿಕ್ ಲಿಮಿಟೆಡ್ಗೆ ಹಣ ಕೊಡೋದು ಬಾಕಿ ಇದೆ, ಹೀಗಾಗಿ ಹಣ ಬಂದ ಮೇಲೆ ನಾವು ಸೇವೆಯನ್ನು ಶುರು ಮಾಡ್ತೀವಿ ಅಂತ ಅವರು ಹೇಳ್ತಾ ಇರೋದು. ರಾಜ್ಯದ 12 ಜಿಲ್ಲಾಸ್ಪತ್ರೆಗಳಲ್ಲಿ ಇದೀಗ ಸಿಟಿ MRI ಸ್ಥಗಿತ ಆಗಿದೆ. ನೀವೇ ಹಣ ಕೊಡಿ ಅಂತ ಆಸ್ಪತ್ರೆಗಳು ಹೇಳ್ತಾ ಇದೆ. 2200 ರೂಪಾಯಿ ಕೊಟ್ಟು ಸ್ಕ್ಯಾನ್ ಮಾಡುವಂತಹ ದುಸ್ಥಿತಿ ಬಂದುಬಿಟ್ಟಿದೆ. BPL ಕಾರ್ಡ್ ಹೋಲ್ಡರ್ದಾರರಿಗೆ ಉಚಿತವಾಗಿತ್ತು ಈ ಸೇವೆ, ಉಚಿತವಾಗಿತ್ತು. APLನವರಿಗೆ ಕೆಲವೊಂದಿಷ್ಟು ರಿಯಾಯಿತಿಗಳು ಕೂಡ ಇದರಲ್ಲಿ ಇತ್ತು. ಆದರೆ ಈ ಪರಿಸ್ಥಿತಿಯಿಂದ ಇದೀಗ ಬಡ ರೋಗಿಗಳು ಏನು ಮಾಡಬೇಕು? ಸಾರ್ವಜನಿಕ ಆಸ್ಪತ್ರೆ, ಸಾರ್ವಜನಿಕ ಆರೋಗ್ಯ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಭವನಗಳು ಯಾವ ಕಾರಣಕ್ಕಾಗಿದೆ? ಬಡವರಿಗೆ ಅನಾರೋಗ್ಯ ಆದಾಗ ಅವರಿಗೆ ಚಿಕಿತ್ಸೆ ಅನ್ನೋದು ಕೈಗೆಟಕುವ ದರದಲ್ಲಿ ಸಿಗಬೇಕು ಅನ್ನೋ ಕಾರಣಕ್ಕಾಗಿ, ಕೈಗೆಟಕುವ ದರದಲ್ಲಿ ಇವೆಲ್ಲವೂ ಕೂಡ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇಂಥ ವ್ಯವಸ್ಥೆ ಬಂದಿರೋದು. ವಿಪರ್ಯಾಸ ಅಂತ ಹೇಳಿದರೆ ಸರ್ಕಾರ ವರ್ಸಸ್ ಖಾಸಗಿ ಕಂಪನಿಗಳ ಈ ತಿಕ್ಕಾಟದ ನಡುವೆ ಜನ ಮಾತ್ರ ತಮ್ಮ ಜೇಬಿನಿಂದ ಹಣ ಕೊಡಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದರು, ತಮಗೆ ಹೇಗೆ ಬೇಕೋ ಹಾಗೆ ಬಿಲ್ ಮಾಡಿದ್ದಾರೆ, ನಮಗೆ ಹಣ ಕೊಡೋದಕ್ಕಾಗೋದಿಲ್ಲ ಅಂತ. ಇಷ್ಟು ದಿನಗಳ ಕಾಲ ಏನು ಮಾಡಿದರೆ? ಹಾಗಾದರೆ ಹೇಗೆ ಬೇಕೋ ಹಾಗೆ ಬಿಲ್ಗಳನ್ನು ಹಾಕುವಂಥ ಸಂದರ್ಭ ಇವತ್ತು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಒಬ್ಬ ಸಚಿವರಾಗಿ ಇವತ್ತು ಹೇಳ್ತಾ ಇದ್ದೀರಿ. ಹಾಗಾದರೆ ಅನೇಕ ವರ್ಷಗಳಿಂದ ಈ ವ್ಯವಸ್ಥೆ ನಡೆದು ಬಂತಲ್ವಾ? ಅವತ್ತಾರು ಪ್ರಶ್ನೆ ಮಾಡಿದ್ರಿ? ಇವತ್ತು ಸಿಟಿ ಮತ್ತು MRI ಸ್ಕ್ಯಾನ್ಗಳ ಪರಿಸ್ಥಿತಿ ಬಂದಿದೆ, ರಾಜ್ಯದ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ, ಇವತ್ತು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಿ. ಅನೇಕ ತಾಲೂಕು ಆಸ್ಪತ್ರೆಗಳಲ್ಲಿ ವೈದ್ಯರೇ ಇಲ್ಲ, ಅನೇಕ ಜಿಲ್ಲಾ ಆಸ್ಪತ್ರೆಗಳಲ್ಲಿ ವೈದ್ಯರೇ ಇಲ್ಲ, ಅನೇಕ ಆಸ್ಪತ್ರೆಗಳಲ್ಲಿ ಇವತ್ತಿನ ತನಕವೂ ಕೂಡ ವೈದ್ಯರ ಕೊರತೆ ಇದೆ, ಬೆಡ್ಗಳ ಕೊರತೆ ಇದೆ. ಅದ್ರ ಬಗ್ಗೆ ಯಾರು ಆಲೋಚನೆ ಮಾಡ್ತಾರೆ? ಹಾಗಾದರೆ ಪ್ರತಿ ಬಾರಿಯೂ ಕೂಡ ನಾವು ಆರೋಗ್ಯ ಇಲಾಖೆಯಲ್ಲಿ ಸುಧಾರಣೆ ತರ್ತೀವಿ, ವೈದ್ಯರನ್ನು ನೇಮಕ ಮಾಡಿಕೊಳ್ತೀವಿ, ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ, ಇತ್ಯಾದಿ ಭರವಸೆಗಳೇ ಆಯಿತು ಸ್ವಾಮಿ. ಆರೋಗ್ಯ ಇಲಾಖೆ ಸುಧಾರಿಸೋದು ಯಾವಾಗ? ಹೌದು, ಕರ್ನಾಟಕ ಇಡೀ ದೇಶದಲ್ಲಿ ಅತಿ ಹೆಚ್ಚು MBBS ಸೀಟ್ಗಳನ್ನು ಕೊಡುತ್ತೆ, ಒಪ್ಕೊಳ್ತೀವಿ. ಅತಿ ಹೆಚ್ಚು MBBS ಕಾಲೇಜುಗಳನ್ನು ಹೊಂದಿದ್ದೀವಿ, ಒಪ್ಕೊಳ್ತೀವಿ.
ಆದರೆ ಆರೋಗ್ಯದ ವಿಚಾರದಲ್ಲಿ ಯಾವ ಕೆಲಸವನ್ನು ನೀವು ಮಾಡಬೇಕಾಗಿತ್ತು? ಯಾವುದನ್ನು ಮಾಡ್ತಾ ಇದ್ದೀರಿ? ರಿಯಾಯಿತಿ ದರದಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳ ಆವರಣದಲ್ಲಿ ದೊರೀತಾ ಇದ್ದಂತಹ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡೋದಕ್ಕೆ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಹೋಗಿತ್ತು. ಹೈಕೋರ್ಟ್ ಚೀಮಾರಿ ಹಾಕ್ತು, ನಿಮಗೆ ಹಿನ್ನಡೆ ಆಗಿದೆ. ಹೈಕೋರ್ಟ್ ಚೀಮಾರಿ ಹಾಕಿದೆ ಈ ವಿಚಾರದಲ್ಲಿ. ಇವತ್ತು ಅನೇಕ ಜಿಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಆರೋಗ್ಯ ದಾಸ್ತಾನುಗಳಲ್ಲಿ, ಔಷಧದ ದಾಸ್ತಾನುಗಳಲ್ಲಿ 800ಕ್ಕೂ ಅಧಿಕ ಮಾಡೆಲ್ ತರನಾದಂಥ ಔಷಧಗಳು ಇರಬೇಕು ಅನ್ನೋ ನಿಯಮ ಇದೆ. ಯಾವ ಜಿಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಈ ದಾಸ್ತಾನುಗಳಲ್ಲಿ ಈ ವ್ಯವಸ್ಥೆ ಇದೆ? ಕಳೆದೊಂದು ವಾರದ ಹಿಂದೆ ಒಂದು ರಿಪೋರ್ಟ್ ಬಂತು, ಕರ್ನಾಟಕದ ಯಾವ್ಯಾವ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಇದೆ. ಎಂಥ ಪರಿಸ್ಥಿತಿಗೆ ಹೋಗಿದ್ದೀವಿ ಅಂತ ಹೇಳಿದರೆ, ನಾವು ಕರ್ನಾಟಕದ ವಿವಿಧ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಮೂಲಭೂತವಾದಂತಹ ಟ್ರೀಟ್ಮೆಂಟನ್ನು ಕೊಡಬೇಕಾದಂತಹ ಅವಶ್ಯಕತೆ ಇದ್ದಾಗ ಆ ಔಷಧಗಳ ಕೊರತೆ ಇರೋದರಿಂದ ಶಸ್ತ್ರಚಿಕಿತ್ಸೆಗಳನ್ನು ಪೋಸ್ಟ್ಪೋನ್ ಮಾಡಿದ್ದೀರಿ. ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕಾಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ನೀವು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದ್ದೀರಿ. ಮತ್ತೊಂದು ಕಡೆ ಈ ಆರೋಗ್ಯದ ಹೆಸರಲ್ಲಿ ನಡೀತಾ ಇರುವಂಥ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಲೂಟಿ, ಭ್ರಷ್ಟಾಚಾರ, ಲಂಚ, ಇದಕ್ಕೆ ಯಾವ ಕಡಿವಾಣ ಹಾಕೋದು? ಹಾಗಾದರೆ ಗ್ಯಾರಂಟಿಗಳನ್ನು ಕೊಡ್ತೀವಿ, ರಾಜ್ಯದ ಜನರನ್ನು ಅಭಿವೃದ್ಧಿ ಮಾಡ್ತೀವಿ. ಯಾವ ಗ್ಯಾರಂಟಿ? ಇದೇನಾ ಗ್ಯಾರಂಟಿ ನಿಮ್ಮದು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸೇರಿದಂತೆ ಅನೇಕ ಜನ ಮಾತನಾಡಿದ್ದಾರೆ. ಏನು ಹೇಳಿದರು ಒಂದ್ಸರಿ ನೋಡಿ. ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪ್ಯಾರಾಲಿಸಿಸ್ ಆಗೋಗಿದೆ ಅಂತ ಆ ರೀತಿಯಾಗೆಲ್ಲ ಬಿಂಬಿಸಿದ್ದಾರೆ. ಮತ್ತು ಒಂದು ಕಂಪನಿಯ ಒಂದು ಬೇಡಿಕೆಯ ಆಧಾರದ ಮೇಲೆ ಮತ್ತು ಅವರು ಒಂದು ಖಾಸಗಿ ಕಂಪನಿ ತೊಗೊಂಡಿರ್ತಕ್ಕಂಥ ಕ್ರಮದ ಮೇಲೇ ವಿರೋಧ ಪಕ್ಷದವರು ಅದನ್ನು ರಿಯಾಕ್ಟ್ ಮಾಡಿದ್ದಾರೆ. ನಾನು ಅದಕ್ಕೇನು ಟೀಕೆ ಅವ್ರು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅಂತಿಮವಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಆ ಕಂಪನಿಯವ್ರು ಏನೇ ಹೇಳಲಿ, ಏನಾದರೂ ಮಾಡಿ ನಾವೇನು ಮಾಡಿದ್ರು ಕೂಡ ಅದು ಅಂತಿಮವಾಗಿ ಜನರಿಗೆ ತೊಂದರೆ ಆಗಬಾರ್ದು. ಈಗ ಈ CTMR ವಿಚಾರದಲ್ಲಿ ಅವರು ಸ್ಥಗಿತ ಮಾಡಿರುವಂಥದ್ದು ನಮಗೆ ಸುಮಾರು 140 ಕೋಟಿ ರೂಪಾಯಿ ಬಾಕಿ ಬೇಕಾಗಿದೆ ಅಂತ ಹೇಳಿರುವಂಥದ್ದು. ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲವೇ ಇಲ್ಲ. 140 ಕೋಟಿ ರೂಪಾಯಿ ಕೊಡೋಕ್ಕೆ ಆಗೋದಿಲ್ಲ ಅಂತಲೇ ನಾವು ಅವ್ರಿಗೆ ಹೇಳಿದ್ದೀವಿ. ಅಷ್ಟು ಕೊಡೋಕ್ಕೆ ಬರೋದಿಲ್ಲ ಅಂತಲೂ ಕೂಡ ಹೇಳಿದ್ದೀವಿ. ಮತ್ತು ಇದೇನು ಅವ್ರು ಕೇಳ್ತಾ ಇರುವಂಥದ್ದು ಡ್ಯೂಸು 2019ನೇ ಇಸ್ವಿಯಿಂದ ಅವರು ಲೆಕ್ಕ ಹಾಕಿ ಅಷ್ಟು ಡ್ಯೂಸ್ ಎಲ್ಲ ಅವರು ಕೇಳ್ತಾ ಇರುವಂಥದ್ದು. ಅದು ಅವರು ಕಳೆದ 1-2 ವರ್ಷದಿಂದ ಕೇಳ್ತಾ ಇದ್ದಾರೆ. ನಾವು ಅದಕ್ಕೆ ನಮ್ಮ ಬೇರೆ ಬೇರೆ ಕಾರಣಗಳಿಂದ ಯಾಕೆ ಕೊಡೋಕ್ಕಾಗಲ್ಲ ಅಂತ ನಾವು ಹೇಳಿದ್ದೀವಿ. ಮುಖ್ಯವಾಗಿ ಈ PPP ಮಾಡೆಲ್ ಅಡಿಯಲ್ಲಿ ಈ ಕಂಪನಿ ನಡೆಸ್ತಾ ಇರತಕ್ಕಂಥದ್ದು ಈಗ ಸ್ಥಗಿತ ಮಾಡಿದ್ದಾರೆ. ಆದರೂ ಕೂಡ ನಾವು ಪರ್ಯಾಯ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇವೆ ಮತ್ತು ಬಹುತೇಕ ಕಡೆ ಈಗಾಗಲೇ ಚಾಲುವಾಗಿದೆ. ಕೋಲಾರ್ನಲ್ಲೂ ಕೂಡ ಪರ್ಯಾಯವಾದಂಥ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಬಹುಶಃ ನಾಳೆ ಇಷ್ಟೊತ್ತಿಗೆ ಈ ಎಲ್ಲ 13 ಇದು ಇಡೀ ರಾಜ್ಯಾದ್ಯಂತ ಏನಲ್ಲ 13 ಆಸ್ಪತ್ರೆಗಳಲ್ಲಿ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಕೂಡ ನಾಳೆ ಇಷ್ಟೊತ್ತಿಗೆ ಎಲ್ಲ ಕಡೆ ಆಗಿರ್ತದೆ. ಸೊ ಸಾರ್ವಜನಿಕರಿಗೆ CT ಸ್ಕ್ಯಾನ್ ತೊಗೊಳ್ಳೋದಕ್ಕಾಗಲಿ, MRI ಸ್ಕ್ಯಾನ್ ತೊಗೊಳಕ್ಕಾಗಲಿ ಅವ್ರು ಬೇರೆ ಕಡೆ ಹೋಗಿ ತೊಗೋಬೋದು. ಮತ್ತು ಅದಕ್ಕೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಏನಿಲ್ಲ. ನಾವು ಈಗ ಇನ್ನೂ ಕೇಂದ್ರದಿಂದ NHM ಹಣ ಬಂದಿಲ್ಲ ನಮಗೆ. ಆದರೂ ಕೂಡ ಅದರ ಬಗ್ಗೆ ನಾನೇನು ದೊಡ್ಡ ರಾಜಕೀಯ ಮಾಡ್ತಾ ಇಲ್ಲ. ಅದು ನಾಳೆ ಅಥವಾ ನಾಳಿದ್ದು ಅಥವಾ ಮುಂದಿನ ತಿಂಗಳು ಬರ್ಬೋದು. ಆದರೆ ಸರ್ಕಾರದಿಂದಲೇ ನಮ್ಮ ರಾಜ್ಯದ ಹಣದಿಂದಲೇ ಕೊಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ, ಕೊಡ್ತಾ ಇದ್ದೀವಿ. ಅದರ ಬಗ್ಗೆ ಏನು ಸಮಸ್ಯೆ ಏನಿಲ್ಲ. ಆದರೆ ಎಷ್ಟು ಕೊಡಬೇಕು, ಏನು ಕೊಡಬೇಕು? ಈಗ ಅಶೋಕ್ ಅವರು ಭಾಳ ವಕಾಲತ್ ವಹಿಸ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಏನು ಕೇಳಿದೆಲ್ಲ ಕೊಟ್ಬಿಡ್ಬೇಕು ನಾವು. ಮತ್ತು ರಾಜ್ಯದ ಹಣ ಬೊಕ್ಕಸಕ್ಕೆ ನಷ್ಟ ಆದರೂ ಕೂಡ ಕೊಟ್ಬಿಡ್ಬೇಕು ಅಂತ ಅವ್ರು ತಿಳ್ಕೊಂಡಿದ್ರೆ ಅಥವಾ ಆ ರೀತಿಯಾದ ಅರ್ಥದಲ್ಲಿ ಹೇಳಿದ್ರೆ ಅದು ನಾವು ಒಪ್ಕೊಳ್ಳೋಕ್ಕೆ ತಯಾರಾಗಿಲ್ಲ. ಯಾಕೆಂತ ಹೇಳಿದ್ರೆ ನಿಮಗೆ ನಾನೆಲ್ಲ ಮಾಹಿತಿ ಕೊಡ್ತೀನಿ. ನಾನು ಪತ್ರಿಕಾಗೋಷ್ಠಿಯನ್ನೇ ಕರೆದಿದ್ದೆ. ಹಿಂದೆ ಇದೇ ಏನು ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅವರು ಪ್ರತಿ ದಿವಸ ನಾನು ಏಪ್ರಿಲ್, ಮೇ, ಜೂನ್, ಜುಲೈ 2024ನೇ ಇಸ್ವಿ ಆ 4 ತಿಂಗಳ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಅದ್ರ ಹಿಂದೆ ತೊಗೊಳ್ತಾ ಇಲ್ಲ. ಪ್ರತಿ ದಿವಸ ಆ್ಯಾವ್ರೇಜ್ ಆಗಿ 63 ಸ್ಕ್ಯಾನ್ ತೊಗೊಳ್ತಾಯಿದ್ರು. 63 ಸ್ಕ್ಯಾನ್ CT ಸ್ಕ್ಯಾನ್ಗಳನ್ನು ಪ್ರತಿ ದಿವಸ ಮಾಡ್ತಾಯಿದ್ರು. ಆಮೇಲೆ ನಾವು ಇದನ್ನು ನೋಡಿದ ನಂತರ ಆಗಸ್ಟ್ ತಿಂಗಳಲ್ಲಿ ನಾವು ಯಾಕೆ ಇಷ್ಟೊಂದು ಆಗ್ತಾಯಿದೆ ಅಂತೇಳಿ ನಾವೆಲ್ಲ ಸ್ವಲ್ಪ ವಿಚಾರಣೆ ಮಾಡಿದಾಗ ನಮಗೆ ಅನುಮಾನಗಳು ಬಂತು. ಆಮೇಲೆ ಒಂದು ಸುತ್ತೋಲೆ ಓಡಿಸ್ದು. ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಸ್ಕ್ಯಾನ್ಗಳನ್ನು ಮಾಡಬೇಕಾದ್ರೆ ನೀವು ಬೇರೆ ಬೇರೆ ಸೆಗ್ಮೆಂಟ್ ತೊಗೊಂಡು ಸ್ಕ್ಯಾನ್ ಮಾಡಬಾರ್ದು. ಒಂದೇ ಸಲ ಒಂದು ಬಾಡಿ ಸ್ಕ್ಯಾನ್ ತೊಗೊಂಡಾಗ ಪೂರ್ತಿ ಒಂದೇ ಸಲ ತೊಗೋಬೇಕು ಅಂತೇಳಿ ಅನೇಕ ಬೇರೆ ಬೇರೆ ನಾವು ಮಾನದಂಡ ಇಟ್ಟು ಇದೇ ಪ್ರಕಾರ ನೀವು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದಾಗ ಅದ್ರ ನಂತರ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಯಿತು. ಅದು ಆ ಆದೇಶ ಆಗಿ
ಆಗಸ್ಟ್ ತಿಂಗಳಿಗೆ, ಜುಲೈಯಲ್ಲಿ ಸರಾಸರಿ 63 ಇತ್ತು ಜುಲೈಯಲ್ಲಿ, ಆಗಸ್ಟಿಂದ ನವೆಂಬರ್ಗೆ 49ಗೆ ಇಳೀತು ಆಯಿತಾ. ಆಮೇಲೆ ನಾವೇನು ಮಾಡೋದು, ಸ್ಯಾಸ್ಟ್ ಮುಖಾಂತರ ನಿಮ್ಗೆ ಹಣ ಪಾವತಿ ಆಗಬೇಕು ಅಂತೇಳಿ ನಾವು ನವೆಂಬರ್ ತಿಂಗಳಲ್ಲಿ ಇನ್ನೊಂದು ಆದೇಶ ಮಾಡೋದು. ಅಂದರೆ ಅದಕ್ಕೆ ಡಾಕ್ಟ್ರು ಸರ್ಟಿಫೈ ಮಾಡಬೇಕು. ಟೋಟಲ್ 143 crore ಪೆಂಡಿಂಗ್ ಐತಿ. 3 years ಆಗಿದೆ. ರೀಸನ್ ಅಂದ್ರೆ ಪೇಮೆಂಟ್ ಕೊಟ್ಟಿಲ್ಲ, ಇದ್ರ ಸಂದರ್ಭ ಬಂದ್ ಮಾಡ್ಲಾಗ ನಮ್ಮ ಮ್ಯಾನೇಜ್ಮೆಂಟ್ ಹೇಳಿ ಇದ್ರ ಸಂದರ್ಭ ನಾನು ಬಂದ್ ಮಾಡಿ ಐತೆ. 14 ಸೆಂಟರ್ ಬಂದ್ ಐತಿ. ಮತ್ತು ಉಳ್ಕೊಂಡು ಎಮರ್ಜೆನ್ಸಿ ಕೇಸ್ ಅಷ್ಟು ತೊಗೋಬೇಕು, RT MLC ಮತ್ತು ಪ್ರೈವೇಟ್ ಕ್ಯಾಶ್ ಅಷ್ಟೇ ತೊಗೋತೀವಿ, ಉಳ್ಕೊಂಡು ಇಲ್ಲಿ ತೊಗೋದಿಲ್ಲ ರೆಗ್ಯುಲರ್ ಕೇಸ್. ಶನಿವಾರ ಬಂದಿಲ್ಲ, ಅಡ್ಮಿಟ್ ಆಗೇನ್ರಿ. ಇದ್ರ ಸಂಬಂಧ ಹೊಟ್ಟೆ ನೋವು ಎದ್ದಕ್ಕಾದ್ರೆ ನನಗೆ ಹೊಂಕಳ ಅಂತ ಈ ಸಂಬಂಧ ಬಂದು ಅಡ್ಮಿಟ್ ಆಗೀನಿ. ಅವ್ರು ಡಾಕ್ಟ್ರುಗಳು ರಗಡೆ ಮಾಡಿ ಕಡಿಕೆ ಅವ್ರು ಎಲ್ಲ ಏನು ಹೇಳಿದ್ರು, CT ಇದನ್ನು ತೆಗೆಸ್ಕೊಂಬ ಅಂತ, ಸ್ಕ್ಯಾನಿಂಗ್ ಮಾಡ್ಕೊಂಬ ಅಂತ. ಮತ್ತು ನಿನ್ನೆ ನಾವು ಬಂದ ಕಾಲ ನೀವು ಹೊಡಿದ್ರಿ, ನಿನ್ನೆ ಬರ ಕೊಟ್ಟಾರ ಡಾಕ್ಟ್ರು. ಇದು ಬಂದಿತ್ತು ಎಲ್ಲಾನು ಅದು ಗೊತ್ತಿದ್ದಾರ ಬಂದೈತ್ರಿ ಇವತ್ತು ಅಂತ. ಶನಿವಾರ ಬಂದಿಲ್ಲ, ಅಡ್ಮಿಟ್ ಆಗೇನ್ರಿ. ಇಂಥದ್ದೊಂದು ಸಮಸ್ಯೆ ಕರ್ನಾಟಕದಲ್ಲಿ ಶುರುವಾಗಿದೆ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕರವೇ ಗಜಸೇನೆ ಅಧ್ಯಕ್ಷರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರು ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ JDU ಪಕ್ಷದ ಅಧ್ಯಕ್ಷರಾಗಿರುವಂಥ ರಾಜು ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಹನುಮೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ತಾಯ್ನಾಡು ರಾಘವೇಂದ್ರ, ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ, ಕುಡಿಯುವ ನೀರು, ಶಿಕ್ಷಣ, ವಸತಿ, ಆರೋಗ್ಯ, ನೈರ್ಮಲ್ಯ ಇದು ಬೇಸಿಕ್ಕಾಗಿ ಜನರಿಗೆ ಬೇಕಾದಂತಹ ವ್ಯವಸ್ಥೆ. ಅವರವರ ಕಿತ್ತಾಟಗಳು ಏನೇ ಇರಲಿ, ಇವರು ಹಣವನ್ನು ಕೊಡೋದಿದೆಯೋ ಹಣವನ್ನು ಕೊಡದೇ ಇರೋದಿದೆಯೋ, ಅವರು ಎರ್ರಬಿರ್ರಿಯಾಗಿ ಬಿಲ್ ಮಾಡಿದಾರೋ ಮಾಡಿಲ್ಲೋ, ಇಟ್ಸ್ ಸೆಕೆಂಡರಿ. ಬಟ್ ಆರೋಗ್ಯದ ವಿಚಾರದಲ್ಲಿ ಸರ್ಕಾರಗಳು ಕಾಂಪ್ರಮೈಸ್ ಆಗಬಾರ್ದು ಅಂತ, ಇದರ ಸಮಸ್ಯೆ ನೇರವಾಗಿ ಜನರಿಗೆ ಬೀಳೋದು ಅಲ್ಲ. ಈಗ ನಮಗೆ ಸರ್ಕಾರ ಏನಕ್ಕೆ ಬೇಕು, ನಾವು ಯಾಕೆ ತೆರಿಗೆ ಕಟ್ಟಬೇಕು? ಒಂದು ನೀರು ಕೊಡಿಯಪ್ಪ, ಆರೋಗ್ಯ ಕೊಡಿ, ಶಿಕ್ಷಣ ಕೊಡಿ. ಇವತ್ತು ಈ ಮಾನ ಮರ್ಯಾದೆ ಇಲ್ಲ ಸರ್ಕಾರಗಳಿಗೆ, ಸಚಿವರುಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲದೂ ಚಿನ್ನದ ಸ್ಪೂನಲ್ಲಿ ಹುಟ್ಟಿರೋ ಅಂಥ ಇವರೆಲ್ಲ ಅವ್ರ ಅಪ್ಪ ಮುಖ್ಯಮಂತ್ರಿ, ಇನ್ನೊಂದಿಷ್ಟು ಸಚಿವರದು ಅವರ ಅಪ್ಪ ಮುಖ್ಯಮಂತ್ರಿಗಳು, ಅವ್ರು ಯಾರ ಸಚಿವರು. ಈ ಹಿನ್ನೆಲೆಗಳಿಂದ ಬಂದಂಥ ಮಂತ್ರಿಗಳಿಗೆ ಅವರ ಇವತ್ತಿನ ಜನಗಳ ಕಷ್ಟನೇ ಗೊತ್ತಿಲ್ಲ ಅವರಿಗೆ. ಯಾವತ್ತೂ ಇವರ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲೇ ಇಕ್ಕಲ್ಲ ಇವರ ರಾಜಕೀಯ ಹಿಂದ್ಗಡೆ ಇರೋರು ಯಾರೋ ಕಾಲಿಕ್ಕಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನೋಡಿ, ಈ ಬಿಟ್ಟಿ ಭಾಗ್ಯಗಳು ಕೊಡ್ತೇವೆ, ಫ್ರೀಯಾಗಿ ನಾವೆಲ್ಲ ರೋಡ್ ಇದನ್ನು ದೇಶ ಸುಸ್ತೇವೆ, ಕರ್ನಾಟಕ ಪೂರ್ತಿ ದೇವಸ್ಥಾನಗಳು ಸುಸ್ತೇವೆ ಅಂತ ಮಹಿಳೆಯರಿಗೆ ಯಾವುದೋ 2,000 ರೂಪಾಯಿ ಕೊಟ್ಬಿಟ್ಟು ಇವತ್ತು ಆಸ್ಪತ್ರೆಯಲ್ಲಿ ಬರೀ CT ಸ್ಕ್ಯಾನ್ ಒಂದಲ್ಲ ರೀ, ಯಾವುದು OPDಯಲ್ಲಿ ನಿಮಗೆ ಅಲ್ಲಿ ಎಲ್ಲ ಕ್ಯಾಶು ಏನೋ ಯಾವುದು ನಿಮಗೆ ಗೂಗಲ್ ಪೇ ಆಗಲಿ ಇನ್ನೊಂದಾಗಲಿ ಏನು ವರ್ಕ್ ಆಗಲ್ಲ, ಎಲ್ಲ ಕ್ಯಾಶ್ ಎತ್ಕೊಂಡು ಹೋಗಬೇಕು. ಇಂಥ ಜಯದೇವದಲ್ಲಿ ಇವಾಗ ಮಂಜುನಾಥ್ ಸರ್ ಹೋದ್ಮೇಲೆ ಈ ಜಯದೇವದಲ್ಲಿ ಕೂಡ ಕ್ಯಾಶ್ ಏನು ಅಂದರೆ ಕ್ಯಾಶಲ್ಲಿ ವ್ಯವಹಾರಗಳಾಗ್ತಾಯಿದೆ ಇವಾಗ. ಇಂಥ ಪರಿಸ್ಥಿತಿ ನಾವು ಈಗ ಏನು ಈ ಸರ್ಕಾರಕ್ಕೆ ದಪ್ಪ ಚರ್ಮ ಎಮ್ಮೆ ಚರ್ಮ ಥರ ಆಗ್ಬಿಟ್ಟಿದೆ. ನಾವು ಏನು ಬೈದು ಏನು ಮಾಡಿ ಏನು ಬಡ್ಕೊಂಡ್ರು ನೀವು ಮಾಡ್ತಾಯಿರಿ, ನಾವು ಮಾಡ್ತಾ ಇರ್ತೀವಿ. ಇವಾಗ ಅದೇನೋ ಗೊತ್ತಿಲ್ಲ, ಈಗ ಇನ್ನೇನು ಮುಂದೆ ಅಂತೂ ಮುಖ್ಯಮಂತ್ರಿಗಳಾಗಲ್ಲ ಸಿದ್ದರಾಮಯ್ಯ ಅವರು. ಅಟ್ಲೀಸ್ಟ್ ಈ ಕೊನೆ ಗಳಿಗೆಲ್ಲರೂ ಒಳ್ಳೆ ಆಡಳಿತ ಕೊಡ್ತಾರೆ. ಜನಗಳ ಏನೋ ಒಂದು ನಾವು ಹಿಂದುಳಿದ ವರ್ಗದಿಂದ ಬಂದಿದ್ದೇವೆ ಹಾಗೆ ಹೇಗೆ ಅಂತ ಹೇಳ್ತಾರೆ. ಕೊನೆ ಮೂಮೆಂಟೆಲ್ಲರೂ ಒಳ್ಳೆ ಅಧಿಕಾರ ಆಡಳಿತ ಕೊಡ್ತಾರೆ ಅಂತ ನಾವೆಲ್ಲ ಭಾವಿಸಿದ್ದೀವಿ. ಇವತ್ತು ನೋಡ್ರಿ ಆರೋಗ್ಯ ಪಾಪ, ಇವತ್ತು CT ಸ್ಕ್ಯಾನ್ ಹೆಂಗೆ ಅಂದರೆ, ಇವತ್ತು ನಮ್ಮ ಅಣ್ಣಗೆ ನಾವು ಈಗ ಕಣ್ವದಲ್ಲಿ 8,000 ರೂಪಾಯಿ ಕಟ್ಟಿಬಿಟ್ಟು ಈಗ ತಾನೇ ಬಂದಿದ್ದೆ, ನಮ್ಮ ಮನೆಯವ್ರನ್ನ ಬಿಟ್ಟು ಬಂದಿದ್ದಾನಲ್ಲಿ CT ಸ್ಕ್ಯಾನ್ ಮಾಡಿಸಿ ಅಂತ. ಅವ್ರು ಎಲ್ಲಿಂದ ಬಂದವ್ರೆ ಅಂದರೆ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಬಾಡದ್ಬೇಲ್ ಅಂತ ಒಂದು ಗ್ರಾಮದಿಂದ. ಅದೇ CT ಸ್ಕ್ಯಾನಿಗೆ ಇವತ್ತು ಏನಾರು ಅಲ್ಲಿ ಶಿವಮೊಗ್ಗದಲ್ಲೋ ಸೊರಬ ತಾಲೂಕಲ್ಲೋ ಇದ್ದಿದ್ರೆ ಇವತ್ತು ಬರೀ ನೋಡಿ, ಇವತ್ತು ಏನಾಗುತ್ತೆ, ಇವತ್ತು ನಾನು ಬೆಂಗಳೂರಲ್ಲಿದ್ದಾನೆ ಪರವಾಗಿಲ್ಲ, ಅವ್ರಿಗೆ ಮನೆ ಬಾಡಿಗೆ ಅಥವಾ ರೂಮ್ ಬಾಡಿಗೆ ಮಾಡಿಕೊಂಡು ಮಾಡಿಸೋ ಅಂಥದ್ದಿರಲ್ಲ. ಇಲ್ಲಿ ಆಸ್ಪತ್ರೆ 3 ದಿನ ಕಾಯಬೇಕು. ಈಗ ಬರೀ CT ಸ್ಕ್ಯಾನಿಗೆ 8,000, 9,000, 10,000 ಏನು ಪ್ರೈವೇಟು ಖಾಸಗಿ ಅವ್ರು ತಗೊತಾರಲ್ಲ, ಅದಷ್ಟೇ ಖರ್ಚಲ್ಲ ಅವರಿಗೆ. ಆ ಊರಿಂದ ಬರಬೇಕು, ಅಲ್ಲಿಯೇ ಬಸ್ಸು, ಆಮೇಲೆ ಪೇಷಂಟ್ ಒಬ್ಬರೇ ಬರೋಕ್ಕಾಗಲ್ಲ, ಅವ್ರ ಜೊತೆಗೆ ಇನ್ನೊಬ್ರು ಬರಬೇಕು. ಇಲ್ಲಿ ಬಂದ ನಂತರ ಒಂದು ರೂಮ್ ಮಾಡ್ಕೋಬೇಕು, ಉಳಿಬೇಕು, ಡಾಕ್ಟ್ರುಗಳನ್ನ. ಇವತ್ತು ಅಂಥ ಪರಿಸ್ಥಿತಿ ಇವತ್ತು ನೋಡ್ರಿ, ಈ ರೀತಿ ತಂದಿಟ್ಟಿದ್ದು ಯಾರು ಈ ಸರ್ಕಾರ. ಆಮೇಲೆ ಬರೀ ಸರ್ಕಾರ ಒಂದೇ ಅಲ್ಲ, ನಾವು ಹೇಳೋದು ನೋಡಿ, ನಮ್ಮದೇ ಸ್ಕ್ಯಾನಿಂಗಲ್ಲಿ ನಾವು ಈಗ ತಾನೇ 8,000 ಕಟ್ಬಿಟ್ಟು ಬಂದಿರೋದು ಅಂಥದ್ದನ್ನ ತೋರಿಸ್ತಾ ಇದ್ದಾರೆ ಅಂದ್ಕೊಂಡು ಬೇರೆ ಯಾವುದು ಅಲ್ಲ. ಆ ರೀತಿ ಇವತ್ತು ಜನಗಳಿಗೆ ನಾವು ಜನಕ್ಕೂ ಬುದ್ಧಿ ಬರಬೇಕು ಅಂತ ನಾವು ಹೇಳ್ತೇವೆ. ಯಾಕಂದರೆ ಇವತ್ತು ಓಟಿಗೋಸ್ಕರ ಈಗೇನೋ ಬಿಟ್ಟಿ ಭಾಗ್ಯಗೋಸ್ಕರ ಎಲ್ಲ ಓಟ್ ಹಾಕಿ ಇವತ್ತು ಇವು ನಿಮಗೆ ಒಂದು ಕಡೆಗೆ ಶಿಕ್ಷಣ ಇಲ್ಲ,
ಕುಡಿಯೋ ನೀರಿಲ್ಲ, ಹೋಗ್ಲಿ ರೈತರಿಗೆ ಪಂಪ್ ಸೆಟ್ಗಳಿಗೆ ಕರೆಂಟ್ ಇಲ್ಲ. Okay. ಇದೆಲ್ಲ ತಂದಿಟ್ಕೊಂಡಿದ್ರ. ನೆಕ್ಸ್ಟ್ ಆದ್ರೂ ಇನ್ನು ಬುದ್ಧಿ ಕಲಿತು ಆಡಳಿತ ಕೊಡ್ತೇವೆ, ಒಳ್ಳೆ ಆಡಳಿತ ಕೊಡ್ತೇವೆ, ಒಳ್ಳೆಯ ಶಿಕ್ಷಣ ಕೊಡ್ತೇವೆ, ಆರೋಗ್ಯ ಕೊಡ್ತೇವೆ ಅನ್ನೋರಿಗೆ ಓಟ್ ಹಾಕಬೇಕು ಅಂತ ಈ ಜನನರು ತಿಳ್ಕೊಬೇಕು. ಇವತ್ತು ನೋಡ್ರಿ, ಇವತ್ತು ನೋಡಿ ಖಾಸಗಿ ಆಸ್ಪತ್ರೆಗಳು, ಈಗ ಮೊನ್ನೆ ಒಬ್ಬರು ಒಂದು ಬಾಡಿ ಇಟ್ಕೊಂಡು 80,000 ಬಿಲ್ ಮಾಡಿದರು. ಇದೇ ಶಾಮನೂರು ಶಿವಶಂಕರ್ ಅವರ ಆಸ್ಪತ್ರೆ, GM ಆಸ್ಪತ್ರೆಯಲ್ಲಿ. ನಮ್ಮದೇ ಒಬ್ಬ ಲಾಯರು, ಅವರ ಹಸ್ಬೆಂಡ್ ತೀರೋಗ್ತಾರೆ, ಬೆಳಗ್ಗೆ ನಮ್ಗೆ ಅನೌನ್ಸ್ ಮಾಡ್ತಾರೆ ತೀರೋಗ್ಬಿಟ್ರು ಅಂತ. ಸಂಜೆ ಅವರು ಒಂದು 24 ಗಂಟೆ ಅಬ್ಸರ್ವೇಷನ್ ಇಡಪ್ಪ ಅಂತ ಹೇಳಿದ ಮೇಲೆ ಅಬ್ಸರ್ವೇಷನ್ ಇಟ್ಟು ಮಾರನೇ ದಿನ ನಾವು ಡಿಸ್ಚಾರ್ಜ್ ಮಾಡೋಕ್ಕೆ ಹೋದರೆ 80,000 ಬಿಲ್ ಆಗಿದೆ. ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದೀಯಪ್ಪ 80,000 ಅಂದರೆ, ಇಲ್ಲ ಸರ್ ಅದು ಕೊಟ್ಟಿದ್ದೇವೆ ಸರ್. ನೀನೇ ಹೇಳಿದೆಯಲ್ಲ ಬೆಳಗ್ಗೆ ಸತ್ತೋಗೋರು ಅಂತೇಳಿ, ಮತ್ತೇನು ಕೊಡ್ತೀಯ ನೀನು? ಓಕೆ, ಕೇಳಿದರೆ ಉತ್ತರ ಇಲ್ಲ. ಈಗ ಆ ರೀತಿ ನೋಡಿ, ಇವತ್ತು ಏನಾಗಿದೆ, ಶಿಕ್ಷಣ ಇಲಾಖೆ ತಗೊಳ್ಳಿ, ಶಿಕ್ಷಣ ಶಾಲೆಗಳು ತಗೊಳ್ಳಿ, ಖಾಸಗಿ ಶಾಲೆಗಳು ಇವತ್ತು ಎಲ್ಲ ಮಿನಿಸ್ಟ್ರುಗಳದ್ದಿದೆ, ಎಲ್ಲ ಮಿನಿಸ್ಟ್ರುಗಳು ಆ ರಾಜಕೀಯ ಹಿನ್ನೆಲೆ ಬಂದವರೇ ಇದ್ದಾವೆ. ಆಮೇಲೆ ಆಸ್ಪತ್ರೆಗಳು ತಗೊಳ್ಳಿ, ಖಾಸಗಿ ಆಸ್ಪತ್ರೆಗಳು ಇವತ್ತು ಪ್ರತಿಯೊಂದು ಆಸ್ಪತ್ರೆ ಒಬ್ಬ ಸಚಿವ ಒಬ್ಬನಾದ್ರೆ ಒಂದು ಆಸ್ಪತ್ರೆ ತೆರೀತಾನೆ, ಗೊತ್ತವರಿಗೆ ದುಡ್ಡು ಅಲ್ಲೇ ಇದೆ ಅಂತ. ಈ ತರ ಇದ್ದಾಗ ನಮ್ಗೆ ಎಲ್ಲಿಂದ ಸರಿಯಾಗಿ ಆಡಳಿತ ಕೊಡ್ತಾರೆ ಇವರು? ಈಗ ಅವನೊಂದು ಖಾಸಗಿ ಆಸ್ಪತ್ರೆ ಇದ್ದಾಗ, ಅವನೊಂದು ಖಾಸಗಿ ಶಾಲೆ ಇದ್ದಾಗ, ನಿಮಗೆ ಆ ಒಂದು ಸರ್ಕಾರಿ ಶಾಲೆನ ಅಥವಾ ಸರ್ಕಾರಿ ಆಸ್ಪತ್ರೆನ ಇವ್ರು ಯಾವ ರೀತಿ ಉದ್ಧಾರ ಮಾಡ್ತಾರೆ? ಅವ್ರಿಗಲ್ಲ ಅದು ಸರಿಯಾಗಿರೋದು ಸಿಟಿ ಸ್ಕ್ಯಾನು ಅಥವಾ ಇನ್ನೊಂದು ಸರಿಯಾಗಿತ್ತು ಅಂದ್ರೆ ಅವರು ಅಲ್ಲಿ ಇವರ ಖಾಸಗಿ ಇದಕ್ಕೆ ಬರಲ್ಲ ಅಲ್ವಾ ಜನ? ಇವತ್ತು ಬರೀ ಸಿಟಿ ಸ್ಕ್ಯಾನ್ ಒಂದೇ ಅಲ್ಲ ನೋಡಿ, ಅಲ್ಲಿ ಇದೇ ನೀವು ಅದು ಕೂಗಳತೆ ದೂರದಲ್ಲಿದೆ KC ಜನರಲ್ ಆಸ್ಪತ್ರೆ. ಇದೇ ನಮ್ಮ ಜಯದೇವ ಮಂಜುನಾಥ್ ಅವರಿದ್ದಾಗ ಉದ್ಘಾಟನೆ ಆಯ್ತು. ನಮ್ಮ ಏನು ಮಲ್ಲೇಶ್ವರಂ ಶಾಸಕರು ಇರಬೇಕಾದ್ರಾಗ ಅಲ್ಲಿ ಏನು ಜಯದೇವದಲ್ಲಿ ಇರೋ ಥರದ್ದೇ ಹಾಲ್ಟ್ದು ಎಲ್ಲ ಆಪರೇಷನ್ ಆಗೋಂಥದ್ದು ಹಾಲ್ಟ್ ಮಿಷನ್ಸ್ಗಳು ಇವತ್ತಿನವರೆಗೂ ಅದು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಇವತ್ತಿನವರೆಗೂ ಚಾಲನೆ ಎಲ್ಲ ಬೀಗ ಹಾಕಿಟ್ಟಿದ್ದಾರೆ. ಆಮೇಲೆ ಇದೇ ನಾವು ಲಾಸ್ಟ್ ಟೈಮ್ ಹೋಗಿ KR ಪುರಂ ಆಸ್ಪತ್ರೆಯಲ್ಲಿ ಒಂದು ಬೈರತಿ ಬಸವರಾಜ್ ಅವರು ಏನೋ ಜೈಲಿಗೆ ಹೋಗೋರೆ, ಆ ಒಂದು ಕ್ಷೇತ್ರದಲ್ಲಿ ನಾವೆಲ್ಲ ಗಲಾಟೆ ಮಾಡಿದ್ವಿ. ಅಲ್ಲಿ ನಿಮಗೆ ಎಂತೆಂಥ ಆಧುನಿಕ ಮಿಷನ್ಗಳಿದ್ದಾವೆ, ಅವು ಯಾವನ್ನು ಆ ಆಸ್ಪತ್ರೆಗಳಲ್ಲಿ ಆ ಡಾಕ್ಟರ್ಗಳಿಗೆ ಅದನ್ನ ಹೆಂಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ ರೀ ಇವತ್ತು. ಅಂತ ಸರ್ಕಾರಿ ಆಸ್ಪತ್ರೆ ಅಂತ ಡಾಕ್ಟರ್ಗಳಿದ್ದಾರೆ. ಆಮೇಲೆ ಡಾಕ್ಟರ್ಗಳಿಗೆ ಸಂಬಳ ಕೊಡಬೇಕಿಲ್ಲ, ಸೌಲಭ್ಯ ಈಗ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳಕ್ಕೆ ಕೆಲವು ಡಾಕ್ಟರ್ಗಳಿಗೆ ಗೊತ್ತಿಲ್ಲ. ಎಸ್ ರಾಜು ಅವರೇ, ಪರಿಸ್ಥಿತಿಯನ್ನು ಗಮನಿಸ್ತಾ ಇತ್ತು. ಆರೋಗ್ಯ ಇಲಾಖೆಯಲ್ಲಿ ಈ ರೀತಿಯ ಕಾಂಪ್ರಮೈಸ್ ಯಾಕೆ ಅಂತ? ಸರ್, ಆರೋಗ್ಯ ಇಲಾಖೆ ಏನಾಗಿದೆ ಅಂದ್ರೆ ಮೆರಿಟೋಕ್ರಸಿನ ಫಾಲೋ ಮಾಡ್ತಾ ಇಲ್ಲ. ಓಕೆ, ಎಲಿಜಿಬಿಲಿಟಿನ ಫಾಲೋ ಮಾಡ್ತಾ ಇಲ್ಲ. ಈಗ ಯಾವುದೋ ಇಂಜಿನಿಯರ್ ತೊಗೊಂಡೋಗಿ ನೀವು ಮೆಡಿಕಲ್ ಮಿನಿಸ್ಟರ್ ಮಾಡಿದ್ರೆ ಏನು ನಾಲೆಜ್ ಇರುತ್ತೆ ಅವ್ರಿಗೆ? ಕರೆಕ್ಟ್ ಅಲ್ವಾ? ಈಗ ರೆವಿನ್ಯೂ ಮಿನಿಸ್ಟರ್ ತೊಗೊಂಡೋಗಿ ಇಂಜಿನಿಯರ್ ಮಾಡಿದ್ರೆ, ಈ ದೇಶದ ದುರಂತ ಏನು ಗೊತ್ತಾ? ಮೆರಿಟೋಕ್ರಸಿನ ಖಂಡಿತ 100ಕ್ಕೆ 100 ಫಾಲೋ ಮಾಡ್ತಾ ಇಲ್ಲ. ಇವತ್ತು ದಿನೇಶ್ ಗುಂಡೂರಾವ್ ಅವರು ಬಹಳ ಇಂಟೆಲಿಜೆಂಟ್ ಮತ್ತು ಬ್ರಿಲಿಯಂಟ್ ಅವರು. ಆಗಿದ್ದು ಸಹ ಅವರು ಉಸ್ತುವಾರಿ ರೀತಿಯಲ್ಲಿ ಪ್ರತಿ ಜಿಲ್ಲೆಗೆ ಯಾವ ಆಸ್ಪತ್ರೆಯಲ್ಲಿ ಏನಿದೆ, ಏನಿಲ್ಲ, ಏನು ಅಗತ್ಯತೆ ಇದೆ ಅದನ್ನು ಅವ್ರು ಪರಿಶೀಲನೆ ಮಾಡ್ತಾ ಇಲ್ಲ. ಅಥವಾ ಒಂದು ಸಮಿತಿ ರಚನೆ ಮಾಡಿ ಅದರ ವರದಿಯನ್ನು ಸಹ ತಗೊಳ್ತಾ ಇಲ್ಲ. ಇವತ್ತು ಬಡವರು MRI ಮತ್ತೊಂದು ಇದಕ್ಕೆಲ್ಲ 5,000 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಎಲ್ಲಿಂದ ತರ್ತಾರೆ? ಕರೆಕ್ಟ್ ಸರ್, ಇದು ಡೆಮೋಕ್ರಸಿ ಸರ್, ಪ್ರಜಾಪ್ರಭುತ್ವದಲ್ಲಿ ಹಣವನ್ನ ಕೇಳೋಂಗಿಲ್ಲ ಸರ್ಕಾರ. ಮೆಡಿಕಲ್ ವಿಚಾರದಲ್ಲಿ ಹೌದು, ಯಾವ ಕಾರಣಕ್ಕೂ ಕೇಳೋಂಗಿಲ್ಲ. ಅವರು ಬಹಳ ಪ್ರೀತಿಯಿಂದ ಗೌರವದಿಂದ ರೋಗಿಗಳನ್ನ ನಡೆಸ್ಕೊಳ್ಬೇಕು, ಮಾತಾಡಬೇಕು. ನಿನ್ನೆ ಒಂದು ಸುದ್ದಿ ಹೋಯಿತು ಸರ್, ನಮ್ಮಲ್ಲಿ ನೆಲಮಂಗಲದ ಅಥವಾ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ವೈದ್ಯರ ಹತ್ರ ಒಬ್ಬ ರೋಗಿ ಹೋಗಿ ನಾವು ಬಂದಿದ್ದೀವಿ ಆಸ್ಪತ್ರೆಗೆ, ನಮ್ಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದ್ರೆ ವೈದ್ಯರು ಹೇಳ್ತಾರಂತೆ ನಾನು ಬ್ಯುಸಿ ಇದ್ದೀನಿ, ಅವ್ರ ಮಗನ ಜೊತೆ ಮಾತಾಡ್ತಾ ಹೋದ್ರಂತವ್ರು. ನೀವು ಪ್ರೀತಿಯಿಂದ ಅಕ್ಕರೆಯಿಂದ ಅವ್ರು ನೋಡ್ಕೊಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ ಸರ್. ಪರಿಸ್ಥಿತಿ ಇದೆ, ವಾಸ್ತವ ಪರಿಸ್ಥಿತಿ ಹಿಂಗಿದೆ ಸರ್. ಅವ್ರನ್ನ ಅರ್ಧ ದೇವರು ಅಂತ ಕರಿತೀವಿ ಸರ್. ಕರೆಕ್ಟ್. ಎಷ್ಟೋ ಜನ ಡಾಕ್ಟರ್ಸ್ ಆ ರೀತಿ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಆದ್ರೆ ಕೆಲವರು ಬಹಳ ನೆಗ್ಲಿಜೆನ್ಸಿ ಮತ್ತೆ ಉಡಾಪೆ, ಹೌದು, ಮತ್ತೆ ಅವರು ಬಾಯಲ್ಲೆಲ್ಲ ಮಾತಾಡೋದು, ನೀವು ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಬೂಟ್ಸಲ್ಲಿ ಮಾತಾಡ್ತಾರ ಅವರು. ಹೌದು. ಇಂಥ ವೈದ್ಯರನ್ನೆಲ್ಲ ಮಟ್ಟ ಹಾಕ್ಬೇಕು ಸರ್. ಈಗ ಫಾರ್ ಎಕ್ಸಾಂಪಲ್ ಸಿಟಿ ಸ್ಕ್ಯಾನ್ ತಗೊಳ್ಳಿ, ಇಲ್ಲಿನ ಜಿಲ್ಲಾವಾರು ತರಬೇತಿಯನ್ನು ಕೊಡಿ. ನಮ್ಮಲ್ಲಿ ಕರ್ನಾಟಕದ ಬಹಳ ಬುದ್ಧಿವಂತರಿದ್ದಾರೆ, ಅಲ್ಲೇ ತರಬೇತಿ ಕೊಟ್ಟು ಸರ್ಕಾರನೇ ನಡೆಸಬೇಕಾದ್ರೆ ಖಾಸಗಿ ತನಕ ಏನು ಕೊಡ್ತೀರಾ ನೀವು? ಪಬ್ಲಿಕ್ ಪ್ರೈವೇಟ್ ಹಾಕಬೇಕು. ಸರ್ಕಾರಿ ಮಾಫಿಯಾ ಇದು, ಮೆಡಿಕಲ್ ಮಾಫಿಯಾ. ನೀವು ಮೆಡಿಸಿನ್ ಸುಮಾರು ಹಾಸ್ಪಿಟಲ್ ನೋಡಿ, ಆಚೆ ಕಡೆಗೆ ರಾಶಿ ಪಿಸಾಕಿರ್ತಾರೆ. ಹೌದು. ಯಾಕೆ ಕೊಡಲ್ಲ? ರೋಗಿಗಳಿಗೆ ಸಮರ್ಪಕವಾಗಿ ಅವರ ಆರೋಗ್ಯವನ್ನು ತನಿಖೆ ಮಾಡಿ ಯಾವ ರೀತಿ ಔಷಧಿಯನ್ನು ಕೊಡಬೇಕು ಅನುಭವ ಇಲ್ಲ. ಕರೆಕ್ಟ್ ಅಂತ ಡಾಕ್ಟರ್ಗಳನ್ನು ಆಯ್ಕೆ ಮಾಡಿದ್ದಾರೆ ಇವರು. ಯಾವುದೋ ರೋಗಕ್ಕೆ ಮತ್ತೇನು ಕೊಡೋದು. ಸುಮಾರು ಜನ ಸತ್ತಿದ್ದಾರೆ ತಮ್ಮ ಮಾಧ್ಯಮದಲ್ಲಿ. ಸುಮಾರು ಜನ ಯಾವುದೋ ರೋಗಕ್ಕೆ ಮತ್ಯಾವುದೋ ಇಂಜೆಕ್ಷನ್ ಕೊಡೋದು. ಸರ್, ಇಂಥವ್ರನ್ನೆಲ್ಲ ಯಾಕೆ ಸರ್ ಇಟ್ಕೊಳ್ತೀವಿ? ಸರ್ಕಾರ ಏನ್ ಮಾಡ್ತಾ ಇದೆ ಸರ್? ಬರೀ ಸೀಟ್ಗಾಗಿ ಹೊಡೆದಾಡ್ತಾ ಇದ್ರೆ ಹೊರತು ಜನತೆಯ ನೋವುಗಳನ್ನ, ಜನತೆಯ ಹಸಿವನ್ನ ನೀಗಿಸೋದಕ್ಕೆ ಅವ್ರ ಚಿಂತನೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ
ಆರೋಗ್ಯ ಸಚಿವರ ಹೆಸರಿಗೆ, ಬಟ್ ಅವ್ರಿಗೆ ಆರೋಗ್ಯದ ಬಗ್ಗೆ ನಾಲೆಜ್ ಇಲ್ಲ. Okay. 100ಕ್ಕೆ 100 ನಾಲೆಜ್ ಇಲ್ಲ. ಮೆಡಿಕಲ್ ನಲ್ಲಿ ಯಾವ್ಯಾವ ರೀತಿ ನೋಡಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ನಾಲೆಜ್ ಇರಬೇಕು, ಮೆಡಿಕಲ್ ಅಂಡ್ ಹೆಲ್ತ್ ನಾಲೆಜ್ ಇರಬೇಕು. ಏನಿದೆ ಅವ್ರಿಗೆ? ಓಕೆ, ಏನಿದೆ ಹೇಳಿ? ಹೋಗ್ಲಿ ಒಂದು ಸಮಿತಿ ರಚನೆ ಮಾಡಿ ವರದಿಯನ್ನ ಕೊಟ್ಟಿದ್ದಾರಾ? ಈ ಋತುಮಾನಗಳಲ್ಲಿ ಇಂತಿಂತ ಕಾಯಿಲೆಗಳು ಬರುತ್ತೆ, ಹೌದೌದು, ತಾವು ಜಾಗೃತರಾಗಿ ಮುತುವರ್ಜಿ ವಹಿಸಬೇಕು, ಕರೆಕ್ಟ್, ತಾವು ಧೈರ್ಯವಾಗಿ ಬನ್ನಿ, ನಾವಿದ್ದೇವೆ. ಇನ್ನೊಂದೇನು ಗೊತ್ತಾ? ಭರವಸೆ ಅಲ್ಲ, ವಾಗ್ದಾನ ಕೊಡ್ಬೇಕು ಸರ್ಕಾರ. ನೀವು ಋತುಮಾನದ ಬಗ್ಗೆ ತೆಗೆದಿರೋದ್ರ ಬಗ್ಗೆಯೂ ಕೂಡ ಒಂದು ಪ್ರಶ್ನೆ ಇದೆ ಸರ್. ಕರಾವಳಿಗೆ ಯಾವ ಔಷಧಿ ಬೇಕು ಆ ಹವಾಮಾನಕ್ಕೆ ತಕ್ಕಂತೆ ಆ ಔಷಧಿ ಇದ್ದಿದ್ದೆ. ಕರಾವಳಿಗೆ ಪೂರೈಕೆ ಆಗಿರುವಂಥ ಔಷಧಿ ಕಲಬುರಗಿಗೂ ಕೂಡ ಅದೇ ರವಾನೆ ಆಗಿಬಿಡುತ್ತೆ. ಮೀನಿಂಗ್ಲೆಸ್. ಉತ್ತರ ಕರ್ನಾಟಕಕ್ಕೂ ಅದೇ ರವಾನೆ ಆಗುತ್ತೆ, ದಕ್ಷಿಣ ಕರ್ನಾಟಕಕ್ಕೂ ಅದೇ ರವಾನೆ ಆಗುತ್ತೆ. ಅದರಲ್ಲಿ ಏನು ಚೇಂಜ್ ಇಲ್ಲ ಅಂತ. ಪರಿಸ್ಥಿತಿ ಹೀಗಿರುವಾಗ ನೀವು ಹೆಂಗೆ ಕಂಟ್ರೋಲ್ ಮಾಡ್ತೀರಿ? ನಾಲೆಜ್ ಇಲ್ಲ, ಸ್ಟಡಿ ಮಾಡಲ್ಲ, ಸ್ಪೆಷಲೈಸ್ ಮಾಡಲ್ಲ. ಓಕೆ, ಸ್ಪೆಷಲೈಸ್ ಮಾಡಲ್ಲ ಅವರು. ಯಾಕಂದ್ರೆ ಮಂತ್ರಿಗೆ ಗೊತ್ತಿಲ್ಲ ಅಂದ್ರೆ ಡಾಕ್ಟರ್ಸ್ ಏನ್ ಹೇಳ್ತಾರೆ? ಈಗ ನಾನು ಸಹ ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಅವ್ರು ಏನು ಹೇಳೋದು ಅದೇನೋ ಆಗೋದು. ನಾನು ವಾಪಸ್ ಬಂದಿದ್ದೀನಿ, ನನಗೆ ಸ್ವಲ್ಪ ನಾಲೆಜ್ ಇರೋದ್ರಿಂದ ನಾನು ವಾಪಸ್ ಬಂದಿದ್ದೀನಿ. ಇನ್ನು ಏನು ನಾಲೆಜ್ ಇಲ್ಲ, ಇನ್ನು ಬಡಪಾಯಿಗಳು ಅಂದ್ರೆ ಅವ್ರು ಏನ್ ಮಾಡ್ಬೇಕು ಸರ್? ಕರೆಕ್ಟ್, ಕಡೆಯಲ್ಲಿ ಅವು ಹೋಗೋದೇ ಅವ್ರ ಜೀವ. ಕರೆಕ್ಟ್. ಬೆಲೆ ಕಟ್ಟಕ್ಕೆ ವಿಶೇಷವಾಗಿ ಸರ್, ದುಡ್ಡಿದ್ದವರೆಲ್ಲೋ ಪ್ರೈವೇಟಿಗೆ ಹೋಗ್ಬಿಡ್ತಾರೆ, ದುಡ್ಡಿದ್ದವರೆಲ್ಲೋ ಪ್ರೈವೇಟಿಗೆ ಹೋಗ್ತಾರೆ. ಬಟ್ ಸಾರ್ವಜನಿಕ ಆರೋಗ್ಯ ಕೇಂದ್ರಗಳು ಅಂತ ಹೇಳಿದ್ರೆ ಬಡವರಿಗಾಗಿ ಇರುವಂತಹ ಕೇಂದ್ರಗಳಿವು. ಸರ್ ಸಾರ್ವಜನಿಕ ಅಂದ್ರೆ ಎಲ್ಲರೂ ಸೇರ್ಕೊಂಡು ಅಲ್ಲ, ನಾನು ಎಲ್ಲ ಒಪ್ಕೊಳ್ಳೋದೆ, ನಿಮ್ಮ ಮಾತನ್ನು ಒಪ್ಕೊಳ್ತೀನಿ. ಸಾರ್ವಜನಿಕರು ಅಂತ ಹೇಳಿದ್ರೆ ಎಲ್ಲರೂ. ಈಗ ನಾನು ಸ್ಥಿತಿವಂತ ಇದ್ದೀನಿ ಅನ್ನೋ ಕಾರಣಕ್ಕಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉತ್ತಮವಾಗಿ ನಂಗೆ ಚಿಕಿತ್ಸೆ ಸಿಗ್ತಾ ಇಲ್ಲ, ಇಲ್ಲಿ ಏನೋ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ, ಇಫ್ ಸಪೋಸ್ ನಾನು ಬೇರೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಅವಕಾಶ ಇದೆ, ಬಿಕಾಸ್ ನನ್ನ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ. ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ಜೀವ ತೆರೋದಾಗಾದ್ರೆ ಅದೇ ಈ ಸ್ಥಿತಿ ಅದೇ ಆಗಿರೋದು ಈಗ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ. ಇದುವರೆಗೂ ಕೊರೋನಾ ಬಂದ ಮೇಲೆ ಹೃದಯಾಘಾತದಲ್ಲಿ ದೇಶ ಪೂರ್ತಿ ಹೆಚ್ಚು ಜನ ಸಾಯ್ತಾ ಇದ್ದಾರೆ ಯುವಕರೇ. ಇದ್ರ ಬಗ್ಗೆ ಒಂದು ಒಂದು ಸಮಿತಿಯನ್ನ ರಚನೆ ಮಾಡಿಲ್ಲ. ಯಾಕಾಗಿ ಇಷ್ಟು ಸಾವನ್ನ ಹೋಗ್ತಾ ಇದೆ? ಮಾಡಿಲ್ಲ, ಬೇಕಾಗಿಲ್ಲ ಅವ್ರಿಗೆ. ಅವ್ರಿಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನ ಮಾಡ್ಕೊಂಡಿರ್ತಾರೆ, ಅಡ್ವಾನ್ಸ್ಡ್ ಮೆಡಿಸಿನ್ ತಗೊಂಡಿರ್ತಾರೆ, ಎಲ್ಲ ತಗೊಂಡಿರ್ತಾರೆ. ಬಡಪಾಯಿಗಳು ಏನಾಗಬೇಕು? ಓಕೆ ಅಲ್ವಾ? ಸರ್ ವೆರಿ ಸಿಂಪಲ್ ಒಂದು ಹೇಳ್ತೀನಿ ಸರ್. ನಾನು ಹೇಳೋ ರೀತಿಲಿ ಇವರು ಜಿಲ್ಲಾವಾರು ತರಬೇತಿಯನ್ನು ಕೊಟ್ಟು ಅಲ್ಲೇ ಕೇಂದ್ರವನ್ನು ಸರ್ಕಾರನೇ ಮಾಡಬೇಕೆಲ್ಲ. ಹೌದು, ಸರ್ಕಾರಿ ನೌಕರರನ್ನೇ ನೇಮಿಸಬೇಕು. ಎಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋರು ಇದ್ದಾರೆ ಸರ್, ಜಿಲ್ಲಾಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ. ಸರ್ ಎಷ್ಟು ಮಟ್ಟಿಗೆ ನೀವು ಟ್ರೈನಿಂಗ್ ಕೊಟ್ಟಿದ್ದೀರಾ ಅವ್ರಿಗೆ? ಕರೆಕ್ಟ್. ಅವ್ರಿಗೆ ಸಂಬಳ ಸರಿಯಾಗಿ ಬರ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಬಾಡಿಗೆ ಎಲ್ಲ ಬಾಡಿ ಒಂದೇ ರೀತಿ ಇರಲ್ಲ. ಒಂದು ಬಾಡಿ ಕೆಪಾಸಿಟಿ ಇರುತ್ತೆ, ಒಂದು ಬಾಡಿ ಕೆಪಾಸಿಟಿ ಇಲ್ಲ. ಎಷ್ಟು ರೇಸ್ ಪಾಸ್ ಆಗಬೇಕು ನೀವು ಕೌಂಟ್ ಮಾಡ್ಕೊಂಡು ಕೊಡ್ತೀರಾ? ಅದು ಇಲ್ಲ. ನೆಗ್ಲಿಜೆನ್ಸಿ. ಓಕೆ, ಹನುಮೇಗೌಡ್ರೆ, ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಏನೊಂದು ಸ್ಕ್ಯಾನಿಂಗ್ ಸಂಬಂಧಪಟ್ಟ ಹಾಗೆ ಇವತ್ತು ದೊಡ್ಡ ಚರ್ಚೆ ನಡೀತಾ ಇದೆ. ಈ ಚರ್ಚೆ ಈಗ ದೊಡ್ಡದಾಗಿ ಒಂಥರ ಗುಮ್ಮನ ರೀತಿಯಲ್ಲಿ ಬೀದಿಗೆ ಬಂದು ಇದ್ದಕ್ಕಿದ್ದಾಗೆ ಬೀದಿನಲ್ಲಿ ಕೂತಿದೆ. ಇದರಿಂದ ಅನಾಹುತಗಳು ಆಗ್ತಾ ಇದೆ. ಇದು ಚರ್ಚೆ ನಡೀತಾ ಇದೆ. ಪ್ರತಿಪಕ್ಷದವರು ಕೂಡ ಧ್ವನಿ ಇಟ್ಟಿದ್ದಾರೆ. ಪ್ರತಿಪಕ್ಷದವರು ಇರಬಹುದು, ಆಡಳಿತ ಪಕ್ಷದವರು ಇರಬಹುದು. ಈ ಸಮಸ್ಯೆಗಳು ಇದು ಈಗಿಂದ ಅಲ್ಲ ಅನ್ನೋಂಥದ್ದು ಅವ್ರಿಗೂ ಗೊತ್ತು, ಇವ್ರಿಗೂ ಗೊತ್ತು. ಕರೆಕ್ಟ್. ಈಗ ಒಂದು ಕ್ಯಾನ್ಸರ್ ಬಂತು ಅಂತಂದ್ರೆ ಅದಕ್ಕೆ 4-5 ಸ್ಟೇಜ್ ಇದೆ. ಅದು ಒಂದಾದ್ಮೇಲೆ ಒಂದು, ಅದು ಆ ಸ್ಟೇಜ್ಗಳು ಬರ್ಬೇಕಂದ್ರೆ 1-3 ತಿಂಗಳು 6 ತಿಂಗಳು ಟೈಮ್ ತೆಗೆದುಕೊಳ್ಳುತ್ತೆ. ಹಂಗೆ ಇದು ಒಂದು ರೀತಿಯ ಕ್ಯಾನ್ಸರ್ ರೀತಿಯಲ್ಲಿ ಬೆಳೆದು ಬಂದಿರುವಂಥದ್ದು. 19ನೇ ಇಸ್ವಿ ಅಂದ್ರೆ ಕೊರೋನಾ ಮುಂಚೆಯಿಂದ ಇರುವಂಥದ್ದು ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಈ ಸಮಸ್ಯೆ ಇದೆ ಅಂತಂದ್ಮೇಲೆ ಇಲ್ಲೇನೋ ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿ ಇಲಾಖೆ ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಯೋಚನೆ ಮಾಡಬೇಕಾಗಿತ್ತು. ಅವ್ರು ಯೋಚನೆ ಮಾಡದೆ ಒಂದಷ್ಟು ಅದನ್ನ 5th ಸ್ಟೇಜಿಗೆ ತಂದು ಇಟ್ಟು ಅವರು ತೊಲಗಿದ್ರೆ, ನನಗನ್ಸೋದು ಇವತ್ತವರು ಅದೆಲ್ಲವನ್ನ ಸ್ಥಗಿತ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಇದೆಲ್ಲ ಹೊರಗೆ ಬಂದೆ ಹೇಳ್ತೀನಿ. ಇದು ಇವತ್ತು 4th ಸ್ಟೇಜ್ಗೋ 5th ಸ್ಟೇಜ್ಗೋ ಬರೋ ಅಷ್ಟೊತ್ತಿಗೆ ಆ ಸರ್ಕಾರ ತೊಲಗ್ತು. ಈ ಸರ್ಕಾರ ಬಂತು. ಈ ಸರ್ಕಾರ ನಾವೇನೋ ಮಾಡ್ತೀವಿ ಅಂತ ಹೇಳಿದವರು ಇವರು ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಈಗ ಒಬ್ಬ ಮನುಷ್ಯನಿಗೆ ಫುಡ್ ಇಲ್ಲ ಅಂದ್ರೆ ಹೆಡ್ ಕೆಡುತ್ತೆ. ಅಂದ್ರೆ ಫುಡ್ ಇಲ್ಲ ಅಂತ ಹೇಳಿದ್ರೆ ಶಕ್ತಿ ಇಲ್ಲ. ಶಕ್ತಿ ಇಲ್ದಿದ್ದಾಗ ಇಡೀ ದೇಹದ ಒಂದೊಂದೇ ಅಂಗಾಂಗಗಳು ಕುಸಿತ ಬರ್ತವೆ, ಅದು ಕೊಲಾಪ್ಸ್ ಆಗ್ತವೆ. ಹಂಗೆ ಇವ್ರ ಹತ್ರ ಫುಡ್ಡೇ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆ ಕೊಟ್ರು. ಗ್ಯಾರಂಟಿ ಯೋಜನೆ ಕೊಟ್ಟಾದ್ಮೇಲೆ ಈ ಯೋಜನೆ ದೇಶವನ್ನ ಹಾಳು ಮಾಡಿಬಿಡುತ್ತೆ ಅಂತ ಹೇಳಿ ಬೊಬ್ಬೆ ಹೊಡೆದವರು ಪ್ರತಿಪಕ್ಷದವರು ಅಂದ್ರೆ ಬಿಜೆಪಿಯವರು. ಅವ್ರು ಹೊಡೆದಿದ್ದು ಸರಿ, ನಾನು ತಪ್ಪು ಅಂತ ಹೇಳಲ್ಲ. ಇವರು ಕೂಡ ಯೋಚನೆ ಮಾಡದೆ ಮುಂದಿನ ಸಮಸ್ಯೆಗಳು ಇರುತ್ತೆ ಅನ್ನೋಂಥದ್ದನ್ನು ಆಲೋಚನೆ ಮಾಡದೆ ಅಧಿಕಾರ ಹಿಡಿಲಿಕ್ಕೆ ಇದನ್ನ ಮಾಡಿದ್ರು. ಇಲ್ಲಿ ಎರಡೂ ಕಡೆ ಸಮಸ್ಯೆ, ಒಂದು ಆಡಳಿತ ಪಕ್ಷ, ಇನ್ನೊಂದು ಪ್ರತಿಪಕ್ಷಗಳಿದೆಯಲ್ಲ, ಈ ಪಕ್ಷಗಳವರು ಇಬ್ಬರೂ ಕೂಡ ಬೇಜವಾಬ್ದಾರಿಯಿಂದ ಹೆಂಗೆ ನಡ್ಕೊಂಡ್ರು ಅಂತ ಹೇಳಿದ್ರೆ,
ಈ ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಇದೆ. ಯಾವ ರೀತಿ ಅವಶ್ಯಕತೆ ಇದೆ? ನನಗೊಂದು ರೋಗ ಬಂದಿದೆ, ನನಗೆ ಸ್ಕ್ಯಾನ್ ಆಗಬೇಕಾಗಿದೆ. ಆದ್ರೆ ನನಗೆ ರೋಗ ಬಂದಿರೋದ್ರಿಂದ ಸ್ಕ್ಯಾನ್ ಮಾಡುವಂಥದ್ದು, ಟ್ರೀಟ್ಮೆಂಟ್ ಕೊಡುವಂಥದ್ದು ಅವಶ್ಯಕತೆ ಇದೆ. ಓಕೆ. ಆದ್ರೆ ಪುಕ್ಕಟೆ ಸಿಗುತ್ತೆ ಅಂತ ಹೇಳಿ ಅವನಿಗೆ ಕೊಡ್ತಿದ್ದೀರೋ ಇಲ್ಲೋ, ನನಗೂ ಕೊಡಿ, ನನಗೂ ಮಾಡಿ ಓಕೆ ಅಂತ ಹೇಳಿದ್ರೆ ಇದು ಅವಿವೇಕದ ಪರಮಾವಧಿ ಅಂತ ಹೇಳಬೇಕಾಗತ್ತೆ. ಓಕೆ. ಇದು ಎರಡೂ ಪಕ್ಷದಲ್ಲಿ ಇರೋರು, ವಿದ್ಯಾವಂತರು, ಶ್ರೀಮಂತರು, ಅನುಕೂಲವಂತರು ಎಲ್ಲರೂ ಕೂಡ ಗ್ಯಾರಂಟಿ ಯೋಜನೆಯನ್ನು ತಗೊಂಡ್ರಲ್ಲ, ಈ ಎರಡೂ ಪಕ್ಷದವರು ತಮ್ಮ ತಮ್ಮ ಪಕ್ಷದವರು ಯಾರು ಅನುಕೂಲವಾಗಿದ್ದೀರಿ ಅದನ್ನು ಯಾರು ತಗೋಬೇಡಿ ಅಂತ ಹೇಳಿದ್ರ? ಓಕೆ. ಯಾರೂ ಕರೆ ಕೊಡ್ಲಿಲ್ಲ, ಪ್ರತಿಪಕ್ಷದವರು ಕೊಡ್ಲಿಲ್ಲ, ಆಡಳಿತ ಪಕ್ಷದವರು ಕೊಡ್ಲಿಲ್ಲ. ಇದು ಸಮಸ್ಯೆ ಇನ್ನಷ್ಟು ಬೆಳೀತಾ ಬಂತು. ಈ ಬೆಳೆಯುವಂತ ಮಧ್ಯದಲ್ಲಿ ಇವ್ರಿಗೊಂದು ಸ್ವಲ್ಪ ಎಲ್ಲೋ ಎಡುತ್ತಾ ಇದೀವಿ ಅಂತ ಗೊತ್ತಾಯ್ತು. ಆ ಗೊತ್ತಾಗಿದ್ದಕ್ಕೆ ಅಂದ್ರೆ ಅವರು ದಿನೇಶ್ ಗುಂಡೂರಾವ್ ಏನು ತಾವು ತೋರಿಸಿದ್ರಿ ಅದರಲ್ಲಿ ಹೇಳದಂಥದ್ದು ಅನವಶ್ಯಕವಾಗಿ ಪಾರ್ಟ್ ಬೈ ಪಾರ್ಟ್ ಅನ್ನು ನೀವು ಸ್ಕ್ಯಾನ್ ಮಾಡಿದ್ರಿ, ಅದರಿಂದ ಬಿಲ್ ಜಾಸ್ತಿ ಬಂತು, ಅದಕ್ಕೆ ನಾವು ಕೊಡೋದಿಲ್ಲ ಅನ್ನೋಂಥದ್ದನ್ನ ಹೇಳಿದ್ವಿ. ಅದಾದ್ಮೇಲೆ ಅದು ಪರ್ಸೆಂಟೇಜ್ ಕಡಿಮೆ ಆಗಿದೆ, ಅವ್ರು ಹೇಳಿದಷ್ಟು ಹಣ ಕೊಡಕ್ಕಾಗಲ್ಲ ಅಂತ ಆ ಹಿನ್ನೆಲೆಯಲ್ಲಿ ಅದು ಮಾಡಿದರೆ. ಆದ್ರೆ ಇದು ನಿಮಗೆ ತಿಳ್ಕೊಳ್ಳಿಕ್ಕೆ 1 ವರ್ಷ ನನ್ನ ಪ್ರಶ್ನೆ ಇರೋದಲ್ಲೇ 1 ವರ್ಷ ಬೇಕಾಯ್ತು. ಹೌದು. ಅಂದರೆ ನೀವು ಅಧಿಕಾರವನ್ನ ವಹಿಸಿಕೊಂಡಾಗ್ಲೇನೆ ಈ 4 ವರ್ಷದ ಹಳೆ ರೋಗವನ್ನ ಅಂದ್ರೆ 19ರಿಂದ ಇದ್ದಂಥದ್ದು 23ರಲ್ಲಿ ನಿಮ್ಗೆ ಸಮಸ್ಯೆ ಇದೆ ಅಂತ ನೀವು ಅಧಿಕಾರ ವಹಿಸಿಕೊಂಡಾಗ್ಲೇನೆ ನಿಮಗೆ ಅಧಿಕಾರಿಗಳು ಹೇಳಲಿಲ್ವಾ ಅಂತ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಈ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿ ಬರುವಂತದ್ದು ಏನು ಅಂದ್ರೆ ವೈದ್ಯ ನಾರಾಯಣೋ ಹರಿ ಅಂತ. ಅಂದ್ರೆ ಒಬ್ಬ ರೋಗಿಗೆ ಪ್ರತ್ಯಕ್ಷ ದೇವರು ಯಾರು ಅಂದ್ರೆ ವೈದ್ಯ. ಅಂತಹ ವೈದ್ಯರು ತ್ಯಾಗ ಮನೋಭಾವನೆ ಇರಬೇಕು. ಆದ್ರೆ ಈ ವೈದ್ಯರು ಎಂತವರಿದ್ದಾರೆ ಅಂದ್ರೆ ದುಡ್ಡು ಮಾಡ್ಕೊಳ್ಳಿಕ್ಕೆ ಇಲ್ಲಿರುವಂತ ಔಷಧಿನ ಹೊರಗಡೆ ಕಳಿಸೋದು ಹೇಗೆ, ಹೊರಗಡೆ ಪ್ರೈವೇಟ್ ಖಾಸಗಿ ನರ್ಸಿಂಗ್ ಹೋಮಿಗೆ ಕಳಿಸೋದು ಹೇಗೆ, ಎಲ್ಲಿ ಹೆಚ್ಚಿಗೆ ನಾವು ಸ್ಕ್ಯಾನ್ ಅನ್ನು ಹೆಚ್ಚಿಗೆ ಅಂದ್ರೆ ಸ್ಕ್ಯಾನ್ ಮತ್ತೊಂದು ಡಯಾಲಿಸಿಸ್ ಅಥವಾ ಏನು ಡಯಾಗ್ನೋಸ್ಟಿಕ್ ಮಾಡುವಂಥ ಕೇಂದ್ರಗಳು ಕಳಿಸ್ಕೊಟ್ರೆ ನಮಗೆ ಅಷ್ಟು ಕಮಿಷನ್ ಸಿಗುತ್ತೆ. ಈ ರೀತಿ ಆಲೋಚನೆ ಮಾಡುವಂಥವ್ರಿದ್ದಾರೆ. ಪಾಪ ಈ ಡಾಕ್ಟ್ರದು ತಪ್ಪು ಅಂತ ನಾನೇನು ಹೇಳಲ್ಲ. ಯಾಕೆ ಅಂದ್ರೆ ಇವ್ರು ಓದ್ ಬಂದಿದ್ದೆಲ್ಲಿ ಅಂದ್ರೆ ಡೊನೇಷನ್ ಕೊಟ್ಟು ಇದೇ ರಾಜಕೀಯ ನಾಯಕರುಗಳ ಕಾಲೇಜಲ್ಲಿ ಓದ್ ಬಂದಿದ್ದಾರೆ. ಇವತ್ತು ನೋಡಿ ಶಾಲೆಗಳಿದಾವೆ, ಶಾಲೆಗಳು ಸರ್ಕಾರಿ ಶಾಲೆಗಳು ಇಡೀ ದೇಶದಲ್ಲಿ 93 ಲಕ್ಷ ಅಂತ ಒಂದು ಸಂಖ್ಯೆ ವ್ಯತ್ಯಾಸ ಇದೆ ಇಲ್ಲಿ. ಅದರಲ್ಲಿ 43,000 ಶಾಲೆಗಳು ಬರೀ ಉತ್ತರ ಪ್ರದೇಶದಲ್ಲಿ ಮುಚ್ಚಿದೆ. ನಮ್ಮಲ್ಲೂ ಕೂಡ ಒಂದು 20-25,000 ಶಾಲೆಗಳನ್ನು ಮುಚ್ಚ ಕಂಪ್ಯಾರಿಟಿವ್ ಹೇಳ್ತಿದ್ದೀನಿ. ಅದೇ ರೀತಿಯಲ್ಲಿ ಯಾಕೆ ಮುಚ್ಚುತ್ತಿದ್ದಾವೆ ಅಂದ್ರೆ ಎಲ್ಲಾ ಸರ್ಕಾರಿ ಖಾಸಗಿ ಶಾಲೆಗಳಿರೋದೆಲ್ಲ ರಾಜಕಾರಣಿಗಳದ್ದು. ಅಷ್ಟೇ ಸರ್, ಹಾಸ್ಪಿಟಲ್ಗಳದ್ದು ಕೂಡ ಅವರದ್ದೇ ಇದೆ. ಅದನ್ನ ಹೇಳ್ತಾ ಇದ್ದೀನಿ. ಹೇಗೆ ಶಾಲೆಗಳು ರಾಜಕಾರಣಿಗಳಿದಾವೋ ಹಾಗೆ ಮೆಡಿಕಲ್ ಕಾಲೇಜುಗಳೆಲ್ಲ ಇರೋದು ರಾಜಕಾರಣಿಗಳದು. ಈ ಮೆಡಿಕಲ್ ಕಾಲೇಜುಗಳನ್ನು ನಡೆಯಬೇಕಾದ್ರೆ ಆಸ್ಪತ್ರೆ ಇರಬೇಕು. ಆಸ್ಪತ್ರೆಯಲ್ಲಿ ಅಕ್ರಮಗಳು ನಡೆಯುವಂಥದ್ದು, ಅಲ್ಲಿ ಅಕ್ರಮಗಳನ್ನ ಕಣ್ಣಾರೆ ನೋಡಿರುವಂತಹ ಆ ವೈದ್ಯರು ಇಲ್ಲಿ ಬಂದು ನಿಮಗೆ ಹೇಗೆ ಒಳ್ಳೆ ಸೇವೆ ಕೊಡಲಿಕ್ಕೆ ಸಾಧ್ಯ? ಅಂದರೆ ಇಲ್ಲಿ ನಾನು 3 ಭಾಗ ಹೇಳ್ತಾ ಇದ್ದೀನಿ. ಒಂದನೆಯದು ಆಡಳಿತ ಪಕ್ಷ, ಎರಡನೆಯದು ಪ್ರತಿಪಕ್ಷ, ಮೂರನೆಯದು ಜನತೆ, 4ನೆಯದು ವೈದ್ಯರು. ಎಲ್ಲರೂ ಕೂಡ ಭ್ರಷ್ಟರಾಗಿದ್ದಾರೆ. ಈ ಎಲ್ಲ ಭ್ರಷ್ಟರ ಪರಿಣಾಮವಾಗಿ ಪಾಪ ಆ ಅಮಾಯಕ ರೋಗಿ ನರಳತಾ ಇದ್ದಾರೆ. ಬರ್ತೀನಿ ಸರ್, ಮಾತನಾಡೋಣ. ನಾವು ಮಾತನಾಡ್ತಾ ಇದ್ದೀವಿ ಆರೋಗ್ಯ ವ್ಯವಸ್ಥೆ, ಜಿಲ್ಲಾ ಆಸ್ಪತ್ರೆಗಳು ಅಂತ. ನೀವು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದಲ್ಲಿ ಈ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಚೀಟಿ ಮಾಡಿಸ್ತಾರಲ್ಲ, ಅದರ ಹಣವನ್ನು ಕೂಡ ಏರಿಕೆ ಮಾಡಿದರು. 20% ಏರಿಕೆ ಆಗಿದೆ. ಅದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದರ ಜೊತೆಗೆ ಗ್ರಾಮೀಣ ಭಾಗಗಳಲ್ಲಿ ಪರಿಸ್ಥಿತಿ ಹೆಂಗಿದೆ? ವಿಶ್ವಸಂಸ್ಥೆಯ ಮಾನದಂಡ ಏನು? ನಾವು ಫಾಲೋ ಮಾಡ್ತಿದ್ದೇವಾ? ಏನಾಗ್ತಿದೆ ಸರ್? ನನ್ನ ಪ್ರಶ್ನೆ ಇರೋದು ಜಿಲ್ಲಾ ಆಸ್ಪತ್ರೆಗಳು ಅಂತ ಹೇಳಿದ್ರೆ, ನೀವು ಪ್ರೈವೇಟ್ ಹಾಸ್ಪಿಟಲ್ಗಳನ್ನು ನೋಡಿ ಮತ್ತು ಪಬ್ಲಿಕ್ ಹಾಸ್ಪಿಟಲ್ಗಳನ್ನು ಗಮನಿಸಿ, ಮೂಲ ಸೌಕರ್ಯಗಳ ಕೊರತೆ ಯಥೇಚ್ಛವಾಗಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ, ಸಮುದಾಯ ಭವನಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಒಂದು. ಎರಡನೆಯದು, ನಿಮ್ಮ ಜಿಲ್ಲೆಯ ಪಕ್ಕ ಉತ್ತರ ಕನ್ನಡ ಜಿಲ್ಲೆ ಸರ್, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು ಅಂತ ದಶಕಗಳಿಂದ ಹೋರಾಟ ಅವರದ್ದು. ಒಂದು ಹಾಸ್ಪಿಟಲ್ ಕಟ್ಟಿಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಕಡೆಯಿಂದ. ಮೂರನೇದಾಗಿ, ಎಲ್ಲ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಗಳ ಕೊರತೆ, ತಜ್ಞ ವೈದ್ಯರ ಕೊರತೆ, ಅರವಳಿಕೆ ನೀಡುವವರ ಕೊರತೆ, ನರ್ಸ್ಗಳ ಕೊರತೆ.
ಇತ್ತೀಚೆಗೆ ಹೈಕೋರ್ಟಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದವರು ಹೈಕೋರ್ಟ್ಗೆ ಕೊಟ್ಟಿರುವ ಮಾಹಿತಿಗಳ ಪ್ರಕಾರ ಒಂದು ಸಂಖ್ಯೆಯನ್ನು ಅವರು ಹೇಳಿದಾರಲ್ಲಿ, ಯಾವ ಪರಿಪ್ರಮಾಣದಲ್ಲಿ ನಮಗೆ ವೈದ್ಯರುಗಳ ಕೊರತೆ ಇದೆ ಅಂತ. 30 ಜಿಲ್ಲೆಗಳಲ್ಲಿ 16,500 ವೈದ್ಯರ ಕೊರತೆ ಕರ್ನಾಟಕದಲ್ಲಿ ಇದೆ ಅಂತ. 16,500 ಹಿಂಗಂದ್ರೆ ಹೆಂಗೆ ಮೇಂಟೈನ್ ಮಾಡ್ತೀರಿ ನೀವು? ಅಲ್ಲ, ಈಗ ಅಲ್ಲಿ ಒಳ್ಳೆ ವೈದ್ಯರನ್ನ ಹಾಕೋ ಇಚ್ಛಾಶಕ್ತಿ ಸರ್ಕಾರಕ್ಕಿಲ್ಲ. ಏನಾಗಿದೆ ಹೇಳ್ದಂಗೆ, ಇವಾಗ ದಿನೇಶ್ ಗುಂಡೂರಾವ್ ಅವ್ರ ಬಗ್ಗೆ ಏನು, ಆರೋಗ್ಯ ಇಲಾಖೆ ಬಗ್ಗೆ ಅವ್ರಿಗೆ ಏನು ಗೊತ್ತಿದೆ? ಈಗ ಎಲ್ಲರೂ ಕುರ್ಚಿಗೆ ಹೋಗಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು. ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಇನ್ನೊಂದು ಹೆಚ್ಚಿನ ಸ್ಥಾನದಲ್ಲಿ ಇನ್ನೊಂದು ಮಂತ್ರಿ ಆಗಬೇಕು, ನಾನು ಗೃಹ ಮಂತ್ರಿ ಆಗಬೇಕು, ನನಗೆ ನೀರಾವರಿ ಬರಬೇಕು, ನನಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಲ್ಲಿಂದ ಬೇಕು ಅಂತ ಅದರಲ್ಲಿ ಪ್ರವೃತ್ತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಿಟ್ಟರೆ, ಅಥವಾ ಯಾವ ರಾಜ್ಯಕ್ಕೆ ಎಲ್ಲಿ ಎಲೆಕ್ಷನ್ ಆಗ್ತಾ ಇದೆ, ನಮ್ಮ ಕರ್ನಾಟಕದಿಂದ ಎಷ್ಟು ಫಂಡ್ ಕಳಿಸ್ಬೇಕು, ಎಷ್ಟು ಫಂಡ್ ಕಳಿಸಿದ್ರೆ ನನ್ನ ಮುಖ್ಯಮಂತ್ರಿ ಮಾಡ್ತಾರೆ, ನನ್ನನ್ನು ಮಿನಿಸ್ಟರ್ ಆಗದಂಗೆ ತೆಗಿತಾರೆ ಅನ್ನೋ ಒಂದು ಹೋರಾಟದಲ್ಲೇ ಇವರು ಸಮಯ ಕಳೀತಾ ಇದ್ದಾರೆ. ಇವತ್ತು ನೋಡಿ, ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಆಸ್ಪತ್ರೆ ಬೇಕು ಅಂತ ನಮ್ಮ ಕರವೇ ಗಜಸೇನೆಯಿಂದ ಹೋರಾಟ ಮಾಡಿದ್ದೀವಿ. ನಾವು ಹೋರಾಟ ಮಾಡಿ ಸತತ ಮಾಡಿದಾಗ್ಲೂ ಇಲ್ಲ. ಇವತ್ತು ಅಲ್ಲಿನ ಸಂಸದರು ಅಥವಾ ಮಾಜಿ ಸಂಸದರು ತಗೊಂಡ್ರೆ ಬರೀ ಕೋಮುವಾದ ಅದು ಇದು ಜಗಳ ಹಚ್ಚೆ ಕೆಲಸ ಮಾಡ್ತಾರೆ. ಇವತ್ತು ಅದನ್ನ ಬಿಟ್ಟರೆ ನೀವು ಅಲ್ಲಿಗೆ ಮೂಲ ಸೌಕರ್ಯಗಳು ಬೇಕಪ್ಪ ಆಸ್ಪತ್ರೆ ಅಂತ ಇಲ್ಲ. ಇವತ್ತು ಬೇರೆ ಇಲ್ಲ ರೀ, ಒಂದು ನಾಯಿ ಕಚ್ಚಿದ್ರೆ ಔಷಧಿ ಇಲ್ಲ ರೀ ಆಸ್ಪತ್ರೆಯಲ್ಲಿ, ಅದು ಎಲ್ಲೂ ಇಲ್ಲ. ಹಾವು ಕಚ್ಚಿದ್ರೆ ಔಷಧಿ ಇಲ್ಲ. ಇನ್ನೇನ್ ಸರ್ಕಾರ ನಡೀತಾ ಇದೆ? ಇತ್ತೀಚೆಗೆ ಕಿಮ್ಸ್ ಅಲ್ಲಿ ಒಂದು ಘಟನೆ ಆಯ್ತು ಸರ್, ಹುಬ್ಬಳ್ಳಿಯ ಕಿಮ್ಸ್ ಅಲ್ಲಿ ಒಬ್ಬ ತಂದೆ ತನ್ನ ಮಗನನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಕಿಮ್ಸ್ ಅಲ್ಲಿ ಔಷಧಿ ಇಲ್ಲದೆ ಇರುವ ಕಾರಣಕ್ಕಾಗಿ ಮಧ್ಯರಾತ್ರಿ 2:30-3 ಗಂಟೆಗೆ ಇಡೀ ಹುಬ್ಬಳ್ಳಿ ನಗರವನ್ನು ಓಡಾಡಿದ್ರು ಅವರು. ಕಿಮ್ಸ್ ಅಂತ ಹೇಳಿದ್ರೆ ನಿಮಗೆ ರಾಯಚೂರು, ಗದಗ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ ಈ ಎಲ್ಲ ಭಾಗದ ಜನ ಹುಬ್ಬಳ್ಳಿ ಕಿಮ್ಸಿಗೆ ಬರ್ತಾರೆ. ಅಂತ ದೊಡ್ಡ ಆಸ್ಪತ್ರೆಗಳಲ್ಲಿ ನೀವು ಮೆಡಿಸಿನ್ ನೀಡಲ್ಲ ಅಂತ ಹೇಳಿದ್ರೆ ಅಲ್ಲ, ಖಂಡಿತ ಅದನ್ನೇ ಆ ಥರ ಈಗ 1-2 ಥರ ಗಮನಕ್ಕೆ ಬರ್ತಾವೆ. ಈ ಥರ ಸಾವಿರಾರು ಆಗ್ತಾರೆ. ಇವತ್ತು ನೀವು ಅಲ್ಲಿವರೆಗೆ ದೂರ ಬೇಡ, ಇದೇ ನಾವು ಕಿದ್ವಾಯಿ ಆಸ್ಪತ್ರೆಗೆ ಹೋಗಿ, ಮಕ್ಕಳ ಆಸ್ಪತ್ರೆ, ಕ್ಯಾನ್ಸರ್ ಆಸ್ಪತ್ರೆ ಇದೆ ಒಂದು. ನಮಗೆ ಅಲ್ಲಿ ನಮ್ಮಲ್ಲಿ ಒಳ್ಳೆ ಅವಿನಾಶ್ ಅಂತ ಒಬ್ರು ಡಾಕ್ಟರ್ ಇದ್ದಾರೆ. ನಾವೇನಾದ್ರು ಆಂಬುಲೆನ್ಸ್ಗಳನ್ನ ಫ್ರೀಯಾಗಿ ಕಳಿಸ್ತೇವೆ ಅಲ್ಲಿಗೆ. ನಿಮ್ಗೆ ಅಲ್ಲಿ ಎಂತ ದುರಂತ ಇದೆ ಅಂದ್ರೆ, ಕೆಲವು ಅಲ್ಲಿ ಇದರಲ್ಲಿ ಒಂದು ಬಾಟಲ್ ಬ್ಲಡ್ಡಿಗೋಸ್ಕರ ಇವತ್ತು ಇದನ್ನ ಬೇಕಾದ್ರೆ ನಮ್ಮ ಮೇಲೆ ಕೇಸ್ ಮಾಡಿದ್ರು ಪರ, ಒಂದು ಬಾಟಲ್ ಬ್ಲಡ್ಡಿಗೋಸ್ಕರ ಅವ್ರ ತಾಯಿಗಳು ಮಕ್ಕಳನ್ನ ಕರ್ಕೊ ಬಂದ್ರೆ ಆ ತಾಯಿಯಂದಿರನ್ನ ಕರೆಯುವಂತ ಪರಿಸ್ಥಿತಿ ಇವತ್ತು ಅಲ್ಲಿ ಸೆಕ್ಯೂರಿಟಿಗಳು, ಅಲ್ಲಿ ಆಡಳಿತ ವ್ಯವಸ್ಥೆ ಮಾಡ್ತಾ ಇದೆ. ಅದು ನಮ್ಮ ನೈಜವಾಗಿ ನನ್ನ ಹತ್ರ ಕಂಪ್ಲೇಂಟ್ಗಳಿದೆ, ನಮ್ಮ ಸಂಘಟನೆ ಬಂದಿದೆ. ಕಣ್ಣೀರು ಬರುತ್ತೆ ನಮಗೆ. ಒಂದು ತಾಯಿ ಒಂದು ಮಗನ ಉಳಿಸ್ಕೋಬೇಕು, ಒಂದು ಬಾಟ್ಲಿ ರಕ್ತ ಬೇಕು ಅಂದ್ರೆ ಇವತ್ತಲ್ಲಿ ಅವರು ಎಲ್ಲೋ ಒಂದು ಬನ್ನಿ ಅಂತ ಕರೆದ್ಬಿಟ್ಟು ರಕ್ತ ಕೊಡ್ತಾ ನಾವು ಅಂತ ಕರೀತಾರಂತೆ. ಅಂತ ನೀಚರನ್ನ ಇವತ್ತು ನಮ್ಮ ಸರ್ಕಾರಗಳು ಯಾವುದೋ ಸೆಕ್ಯೂರಿಟಿ ಏಜೆನ್ಸಿಗೆ ಯಾವುದಕ್ಕೋ ಒಂದು ಕೊಡ್ತಾರೆ. ಇವತ್ತು ಏನಾಗುತ್ತೆ, ಯಾವುದೇ ಸೆಕ್ಯೂರಿಟಿ ಏಜೆನ್ಸಿ ಆಗಲ್ರಿ, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರೋಂಥ ನೀವು ಕಾಂಪೌಂಡರ್ಗಳಿರ್ಬೋದು, ಬಿಲ್ ಕೊಡೋರು ಇರ್ಬೋದು, ಕ್ಯಾಶ್ ತಗೊಳ್ಳೋರ್ಬೋದು, ಅವ್ರಿಗೆ ಒಂದು ಸ್ವಲ್ಪನೂ ಮಾನವೀಯತೆಯಿಲ್ಲ. ಕೆಲವು ಕಡೆ ಏನು ಅವ್ರ ದೌರ್ಜನ್ಯಗಳು ನೋಡಬೇಕು, ಇವರೆಲ್ಲ ಅವ್ರಿಗೆ ಅವರ ತೆರಿಗೆ ದುಡ್ಡಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದೇ ಇರಲ್ಲ ಅವರಿಗೆ. ಇವರು ರೈತರುಗಳು ಬಂದರು ಅಂದರೆ ಏನೋ ಇವರು ಕೂಲಿ ಆಳುಗಳು, ಹಿರ್ರಿ ಅಲ್ಲಿ, ಲೈನಲ್ಲಿ ಹೋಗಪ್ಪ, ಬಾಪ ಅಲ್ಲಿ. ಅವ್ರಿಗೆ ಒಂದು ಸ್ವಲ್ಪ ಸೌಜನ್ಯವಾಗೂ ಮಾತಾಡ್ಸಲ್ಲ. ಒಬ್ಬ ಪೇಷಂಟ್ ಬಂದಾರೆ ಅಂದರೆ ಈ ಆರೋಗ್ಯ ಏನಕ್ಕೆ ಬರ್ತಾರೆ ಆಸ್ಪತ್ರೆಗೆ? ಇವತ್ತು ನೋಡಿ ಬಿಟ್ಟಿ ಭಾಗ್ಯಗಳು ಕೊಡ್ತಾರೆ. ಸುಮ್ಮನೆ ಯಾರಾದರೂ ಇಡೀ ಇವತ್ತು ಕೆಲಸ ಇಲ್ಲಪ್ಪ ಅಂತ BTS ಬಸ್ಸಲ್ಲಿ ಸುತ್ತಬೋದು, ಅಥವಾ ಕೆಲಸ ಇಲ್ಲ ಅಂತ KSRTC ಬಸ್ಸಲ್ಲಿ ಸುತ್ತಬೋದು. ಯಾರಿಗಾದರೂ ಆರೋಗ್ಯ ಸರಿ ಇರೋ ಮನುಷ್ಯ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಯಾರು ಆಸ್ಪತ್ರೆಗೆ ಹೋಗ್ತಾರನ್ರಿ? ಅಷ್ಟು ಮಾನವೀಯತೆ ಇಲ್ಲ ಸರ್ಕಾರಕ್ಕೆ. ಅಂದರೆ ನಮ್ಮ ಭಾಗ್ಯಗಳು ಕೊಡಿ, ಆರೋಗ್ಯ ಭಾಗ್ಯ ಕೊಡ್ರಿ, ಎಲ್ಲರಿಗೂ ಫ್ರೀಯಾಗಿ ಉಚಿತವಾಗಿ ಆರೋಗ್ಯ ಕೊಡ್ಲಿ, ಏನಾಗುತ್ತೆ? ಹೌದು, ಇವರು ಖಾಸಗಿ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆ, ಎಲ್ಲರಲ್ಲೂ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಲಿ. ಪಾರಿವಾರ ಇನ್ಫಾರ್ಮೇಶನ್ ಸರ್, ಜನವರಿ ತಿಂಗಳು 2026ರಲ್ಲಿ ರಾಜ್ಯ ಸರ್ಕಾರ ಒಂದು ನಿಯಮಗಳನ್ನು ಜಾರಿಗೆ ತಂದಿದೆ. ಏನು ನಿಯಮ ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವೈದ್ಯರುಗಳು ತಮ್ಮದೇ ಆದಂತಹ ಖಾಸಗಿ ಆಸ್ಪತ್ರೆಗಳನ್ನು ಏನು ಹೊಂದಿರ್ತಾರಲ್ಲ, ಅಲ್ಲಿ ಕೇವಲ ಹೊರ ರೋಗಿಗಳನ್ನು ಮಾತ್ರ ನೋಡಬೇಕು, ಒಳ ರೋಗಿಗಳನ್ನು ನೋಡುವಂತಿಲ್ಲ ಅಂತ ಒಂದು ನಿಯಮ. ಇಟ್ ಈಸ್ ಪಾಸಿಬಲ್? ರಿಯಾಲಿಟಿಯಲ್ಲಿ ಸಾಧ್ಯ ಆಗುತ್ತಾ ಸರ್? ಅಲ್ಲ, ಇಲ್ಲ, ಅಲ್ಲಲ್ಲ. ಈಗ ನೋಡಿ, ಸರ್ಕಾರದ ಈಗ ನೋಡಿ, ಸರ್ಕಾರಿ ಡಾಕ್ಟರ್ಗಳು ಯಾವುದೇ ಕಾರಣಕ್ಕೆ ಅವ್ರ ಕ್ಲಿನಿಕ್ ಆಗಲಿ ಇನ್ನೊಂದು ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡಕ್ ಬಿಡಬಾರ್ದು. ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಸಿಟಿ ಸ್ಕ್ಯಾನ್ ಇಲ್ಲಿ ಹೋಗು, ನಾನೊಂದು 500 ರೂಪಾಯಿ ಕಮ್ಮಿ ಮಾಡಿಸ್ತಾನೆ ಅಂತ ಹೇಳ್ಬಿಟ್ಟು ಬರ್ಕೊಡ್ತಾ ಇದ್ದಾರೆ. ಮೆಡಿಸಿನ್ ಅಲ್ಲಿ ಇದ್ರು ತಗೊಂಡ ಬೆಂಕಿ ಹಚ್ಚಿ ಸುಡ್ತಾರ ಬಿಟ್ರೆ ಆ ಮೆಡಿಸಿನ್ ಕೊಡಲ್ಲ ಇವತ್ತು. ಅಂತ ಪರಿಸ್ಥಿತಿ. ಇದನ್ನ ನೋಡ್ರಿ ಏನಾಗಿದೆ, ಇವತ್ತು ಬಿಲ್ ಬಂದಿಲ್ಲ, 160 ಕೋಟಿಗೆ ಬಿಲ್ ಹಾಕೋರೆ ಅಂತಾರೆ. ಏನ್ ಕತೆ ಕಾಯ್ತಾ ಇದ್ರ? ಹಾಗಾದ್ರೆ ಇಷ್ಟ ದಿನ ಸರ್ಕಾರದವರು ಅವ್ರ ಇಲಾಖೆಯವ್ರು ಸಂಬಳ ತಗೊಂತ ಇಲ್ವಾ? ಏನ್ ಮಾಡ್ತಾ ಇದ್ರು ಆರೋಗ್ಯ ಇಲಾಖೆ ಹಾಗಾದ್ರೆ ಇಲ್ಲಿವರೆಗೆ? ಯಾಕಂದ್ರೆ 2.5 ವರ್ಷ ಇವ್ರು ಏನ್ ಮಾಡಿದ್ರೆ, ಸಚಿವರಾಗಿ ಏನ್ ಕೆಲಸ ಮಾಡಿದ್ರೆ? 2019ರಿಂದ ಈ ಸಮಸ್ಯೆ ಇದೆ ಅಂದ್ರೆ ಒಂದು ಇಲಾಖೆನ ಸರಿಯಾಗಿ ನಿರ್ವಹಿಸಕ್ ಆಗಲ್ಲ ಅಂದ್ರೆ ನಿಮ್ಗೆ ಯಾಕೆ ಬೇಕ್ರಿ ಸಚಿವ ಸ್ಥಾನ ಇವತ್ತು? ಅಲ್ವಾ? ರಾಜೀನಾಮೆ ಕೊಡಿ, ಇದನ್ನ ರಾಜೀನಾಮೆ ಕೊಡಿ ಅಂತ
ಪಟ್ಟಿಡಿಯ ಅಂತದ್ದು ಗಟ್ಟಿಯಾದಂಥ ವಿರೋಧ ಪಕ್ಷನೂ ಇಲ್ಲ ಇವತ್ತು. ಯಾರನ್ನು ಕೇಳಲ್ಲ, ಯಾಕಂದ್ರೆ ಅವರು ಮಾಡೋದಿದೆ ಇವರು ಮಾಡೋದಿದೆ. ಅವರು 40% ಕಮಿಷನ್ ತಗೊಂಡ್ರು, ಈ ನಾಳೆ ದಿನ 140 ಕೋಟಿಗೆ 40 ಕೋಟಿ ಕಮಿಷನ್ ಕೊಡ್ತಾನೆ ಅಂದ್ರೆ ನಾಳೆ ಬೆಳಗ್ಗೆ ರಿಲೀಸ್ ಮಾಡ್ತಾರೆ. ಇದೇನಕ್ಕಾಗಿ ಅಂದ್ರೆ ಬರ್ಲಿ ಸೂಟ್ ಕೇಸು ಅನ್ನೋದಕ್ಕೆ ಇದನ್ನೆಲ್ಲ ಟೈಟ್ ಮಾಡೋದು ಅಷ್ಟೇ ಇದು. ಯಾಕಂದ್ರೆ ಎಲ್ಲದರಲ್ಲೂ ನೋಡಿ ನಮ್ಗೇನು ಇದನ್ನ ನಾವು ಹೇಳ್ತಾ ಇಲ್ಲ, ಜನಸಾಮಾನ್ಯರು ಹೇಳ್ತಾ ಇರೋದು. ಇವತ್ತಿನ ಅದು ಏನು ಮೊನ್ನೆ ಕಾಂಟ್ರಾಕ್ಟರ್ದಾರಗಳು ಕುತ್ಕೊಂಡು ಲೈವ್ ನಿಮ್ಮ ಟಿವಿಗಳಲ್ಲಿ ಹೇಳಿದ್ದಾರೆ ನಮಗಿಷ್ಟು ಕಮಿಷನ್ ಕೊಟ್ಟರು ಬರ್ತಾ ಇಲ್ಲ ಅಂತ. ಅದೇ ರೀತಿ ಇವತ್ತು ಆಗ್ಬೋದು ನೋಡ್ರಿ. 108 ಆಂಬುಲೆನ್ಸು ಇವತ್ತು ನಮ್ಮ ಖಾಸಗಿ ಆಂಬುಲೆನ್ಸ್ಗಳು ಸುಮಾರು ಕೆಲಸ ಮಾಡ್ತಾರೆ. ಇದೇ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗಿ ಆಂಬುಲೆನ್ಸ್ ನಿಲ್ಲಿಸಬೇಡಿ ಅಂತ ಡಾಕ್ಟರ್ ಜಗಳ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ 108 ಸಿಗಲ್ಲ. 108 ಅಲ್ಲಿ ನೋಡಿ ಇವತ್ತು ಏನಾಗಿದೆ, 108 ಅಲ್ಲಿ ಟೈರ್ ಇದ್ರೆ ಟ್ಯೂಬ್ ಇಲ್ಲ, ಟ್ಯೂಬ್ ಇದ್ರೆ ಇದಿಲ್ಲ, ಎಲ್ಲ ಇದ್ರೆ ಡ್ರೈವರ್ ಇಲ್ಲ. ಆಮೇಲೆ ಈ ರೀತಿ ಒಂದು ಪರಿಸ್ಥಿತಿನ ಇವತ್ತು ಅವರು ನಾವೇ ಸ್ವಂತ ಓಡಿಸ್ತೇವೆ ಅಂದ್ರೆ ಯಾರು ಕೇಳೋರಿಲ್ಲ. ಅವ್ರ ಮುಷ್ಕರ ಕೂಡ ಇದೆ. ರಾಜು ಅವರೇ, ಒಂದು ನಿಯಮ ಇದೆ, ಗ್ರಾಮೀಣ ಪ್ರದೇಶದಲ್ಲಿ 30,000 ಜನರಿಗೆ ಒಂದು PSC ಇರಬೇಕು, ಪ್ರೈಮರಿ ಹೆಲ್ತ್ ಸೆಂಟರ್ ಇರಬೇಕು ಅನ್ನೋದು ನಿಯಮ ಗ್ರಾಮೀಣ ಪ್ರದೇಶಗಳಲ್ಲಿ. ಗುಡ್ಡಗಾಡು ಪ್ರದೇಶಗಳಲ್ಲಿ 20,000 ಜನರಿಗೆ ಒಂದು PSC ಇರಬೇಕು ಅನ್ನೋದು ಒಂದು ನಿಯಮ. ನಗರ ಪ್ರದೇಶಗಳಲ್ಲಿ 30,000 ರಿಂದ 50,000 ಜನರಿಗೆ UPH ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ಗಳು ಇರಬೇಕು ಅನ್ನೋದು ನಿಯಮ. 1,000 ಜನರಿಗೆ ಒಬ್ಬ ವೈದ್ಯರು ಇರಬೇಕು ಅನ್ನೋದು ವಿಶ್ವಸಂಸ್ಥೆಯ ನಿಯಮ. ನಾನು ಈಗ ಅಂಕಿಅಂಶಗಳನ್ನು ನೋಡ್ತಾ ಇದ್ದೆ, ಅದು ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ಅಪ್ಲೈ ಆಗುತ್ತೆ, ಉತ್ತರ ಕರ್ನಾಟಕದಲ್ಲಿ ಅಪ್ಲೈ ಆಗಲ್ಲ ಅಂತ. ಆ ರೀತಿ ಹೇಳಕ್ ಬರಲ್ಲ ಸರ್. ಜನರಂದ್ರೆ ಎಲ್ಲರೂ ಜನರನ್ನೇ. ಅಲ್ಲ ಸರ್, ನಾನು ಹೇಳ್ತಾ ಇರೋದು ನೀವು ಪ್ರಾದೇಶಿಕ ಅಸಮತೋಲನ ಕೂಡ ಇದರಲ್ಲಿ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಹೌದೌದು. ಈಗ ನೀವು ದಕ್ಷಿಣ ಕರ್ನಾಟಕದಲ್ಲಿ ಅತ್ಯಾಧುನಿಕ ಆಸ್ಪತ್ರೆಗಳನ್ನು ಕೊಡ್ತಾರೆ, ಬಟ್ ಉತ್ತರ ಕರ್ನಾಟಕಕ್ಕೂ ಇಲ್ಲ. ನೀವು ಈ ಪರಿಸ್ಥಿತಿ ಗಮನಿಸಿ ಅಂತ ಹೇಳ್ತಾ ಇರೋದು ನಾನು. ಅದು ಪಕ್ಷಪಾತ. ಅದು ಮಾಡಬಾರ್ದು. ಆರೋಗ್ಯ ಅಂದ್ರೆ ಎಲ್ಲರಿಗೂ ಒಂದೇ ಆರೋಗ್ಯ, ಅದು ಸಮನಾಗಿರ್ಬೇಕು, ಮತ್ತೆ ಪ್ರಾದೇಶಿಕ ಸಮತೋಲನ ಇರಬೇಕು. ಹೌದು, ಇಲ್ಲಿ ಪಾಲಿಸ್ತಾ ಇಲ್ಲ. ಕಾರಣ ಅಂದ್ರೆ ಅಲ್ಲಿನ MLAಗಳು, ಫಾರ್ ಎಕ್ಸಾಂಪಲ್ ಆ ಕ್ಷೇತ್ರದ MLA ತನ್ನ ಕ್ಷೇತ್ರದ ಜನರ ಆರೋಗ್ಯ ಸ್ಥಿತಿ ಆಗಿದೆ, ಇಲ್ಲಿ ಆಸ್ಪತ್ರೆಗಳು ನಿರ್ವಹಣೆ ಮಾಡ್ತಾ ಇದೆಯಾ, ಮಾಡ್ತಾ ಇಲ್ಲ. ಯಾವ ಮೇಲೆ ಮಾಡ್ತಾ ಇಲ್ಲ. ಆ ರೀತಿ ಮಾಡಿದ್ರೆ ಸಮಸ್ಯೆಗಳು ಬರಲ್ಲ. ಅವ್ರು ಬೇಕಾದವ್ರನ್ನ ವೈದ್ಯರನ್ನ ಹಾಕಿಸ್ಕೊಳ್ಳೋದ್ರಲ್ಲೇ ಕಮಿಷನ್ ದಂಧೆ. ಅವ್ರಿಗೆ ನಿಜವಾಗ್ಲೂ ಜನತಾ ಕಾಳಜಿ ಇದ್ದಿದ್ರೆ ಅವರು ಆ ಕ್ಷೇತ್ರದಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೆ ಅಥವಾ ಎಷ್ಟು ವಾರ್ಡ್ ಬರುತ್ತೆ, ಪ್ರತಿ ವಾರ್ಡ್ಗೂ ವಾರಕ್ಕೊಂದ್ಸರಿ ವಿಸಿಟ್ ಮಾಡಿದ್ರೆ ಈ ಸಮಸ್ಯೆಗಳಿರಲ್ಲ. ವಾರಕ್ಕೊಂದ್ಸರಿ ಆ ಕ್ಷೇತ್ರದ ಆಸ್ಪತ್ರೆಗಳನ್ನ ವಿಸಿಟ್ ಮಾಡಿ. ನೀವೆಲ್ಲೆಲ್ಲೋ ಕಾಲ ಕಳಿತೀರಾ, ಧರಣಿ ಮಾಡ್ತೀರಾ, ಕುರ್ಚಿಗಾಗಿ ಹೋರಾಟ ಮಾಡ್ತೀರಾ, ಅವೈಜ್ಞಾನಿಕವಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರಾ. ಜನತೆಗೆ ಉಪಯೋಗವಂತ ಆಗುವಂತ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು. ನಾನಿದ್ದೇನೆ, ಭರವಸೆ ಕೊಡ್ತಾ ಇಲ್ಲ, ವಾಗ್ದಾನ ಕೊಡ್ತಾ ಇದ್ದೀನಿ ಅಂತೇಳಿ ಅಂತ ವಾಗ್ದಾನವನ್ನು ಕೊಟ್ಟು ಆ ವಾಗ್ದಾನ ನೆರವೇರಿಸಬೇಕು. ಅವನು ನಿಜವಾದ MLA. ಅದ್ರ ಬಿಟ್ಬಿಟ್ಟು ನಾವು ಅದ್ ಮಾಡಿದೀವಿ, ಅಲ್ಲೆಲ್ಲ ಮಿಷನ್ ಹಾಕಿ, ಇದಲ್ಲ. ಈ ಕ್ಷೇತ್ರಕ್ಕೆ ಯಾವ ರೀತಿಯ ವೈದ್ಯಕೀಯ ಸೌಲಭ್ಯಗಳು ಬೇಕಾಗಿದೆ, ಯಾವ ರೀತಿಯ ಉಪಕರಣಗಳು ಬೇಕಾಗಿದೆ, ಈಗ ಹೊಸ ನ್ಯೂ ಟೆಕ್ನಾಲಜಿ ಇದೆ, ನ್ಯೂ ಎಕ್ವಿಪ್ಮೆಂಟ್ಸ್ ಇದಾವೆ, ಇದನ್ನೆಲ್ಲ ಯಾಕೆ ತರಿಸಬಾರ್ದು, ನಮ್ಮ ಕ್ಷೇತ್ರಕ್ಕೆ ಉಪಯೋಗ ಆಗುತ್ತಾ? ಸಮಿತಿ ರಚನೆ ಮಾಡಿ, ತಜ್ಞರ ಸಮಿತಿಯನ್ನ ರಚನೆ ಮಾಡಿ, ವರದಿಯನ್ನು ತಗೊಳ್ಳಿ, ಏನಾಗುತ್ತೆ ಇಂಥ ವರದಿಗಳು, ಇಂಥ ಕಾರ್ಯಗತಗೊಳಿಸಬೇಕು. ಏನಾಗಿದೆ ಪರಿಸ್ಥಿತಿ? ಅಲ್ಲ, ಇವ್ರು ಸಮಿತಿನೇ ರಚನೆ ಮಾಡಿಲ್ಲ, ಮಾಡಿ ನುರಿತ ತಜ್ಞರೊಡನೆ ನೀವು ಕ್ಷೇತ್ರಕ್ಕೆ ಭೇಟಿ ಕೊಡಿ. ಈ ಕರೋನಾ ಅವಧಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಒಂದು ವರದಿ ಕೊಟ್ರಪ್ಪ, ಏನಾಯ್ತು ನೋಡಿ? ಕರೋನಾ ಟೋಟಲ್ ಫೈಲ್. ಯಾಕಂದ್ರೆ ಅಲ್ಲ, ನಾನು ಉದಾಹರಣೆ ಹೇಳ್ತಾ ಇದ್ದೀನಿ. ಈ ಕರೋನಾ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅವ್ಯವಹಾರಗಳಾಗಿದೆ, ವಸ್ತುಗಳು, ಮಾಸ್ಕ್ ಖರೀದಿಯಲ್ಲಿ, PPE ಕಿಟ್ಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಇದೇ ಕಾಂಗ್ರೆಸ್ ಬೊಬ್ಬೆ ಹೊಡೆದು. ಏನಾಯ್ತು ಪರಿಸ್ಥಿತಿ? ಅವೆಲ್ಲದಕ್ಕೂ ದುರಂತ ಏನಂದ್ರೆ, ಕರೋನಾದಲ್ಲಿ ಇವರು ಬ್ಯಾಕ್ಟೀರಿಯಾಲಜಿಸ್ಟ್ ನೇಮಿಸಬೇಕಾಗಿತ್ತು, ಮತ್ತೆ ಮೈಕ್ರೋಬಯಾಲಜಿ ಅಂತವ್ರನ್ನ ನೇಮಿಸ್ಬೇಕಾಯ್ತು. ಯಾರು ನೇಮಿಸ್ಲಿಲ್ಲ, ಬರೀ ಡಾಕ್ಟರ್ನ, ಹಾರ್ಟ್ ಡಾಕ್ಟರ್ ನೇಮಿಸ್ರೆ ಅದು ವೈರಸ್ ಅಲ್ವ ಸರ್, ವಿತಿನ್ ಸೆಕೆಂಡ್ ಅಲ್ಲಿ ಚೇಂಜ್ ಆಗ್ತಾ ಇರ್ತವೆ. ಅವ್ರು ಯಾವುದು ಮಾಡ್ಲಿಲ್ಲ ಅದನ್ನ. ಇದು ನಾನು ಅದನ್ನ ಆಗ್ಲೇ ಹೇಳಿದ್ದು, ಮೆರಿಟೋಕ್ರಸಿ, ಅರ್ಹತಾ ಪ್ರಭುತ್ವ ಇರುವಂತ ವೈದ್ಯರನ್ನ ಆ ಒಂದು ಸಂಸ್ಥೆಗೆ, ಆ ಕಾಯಿಲೆಗೆ ನೇಮಿಸಬೇಕು. ಎಸ್ ಸರ್. ಹನುಮೇಗೌಡ್ರೆ, ಈ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ, ಈ ಕಂದಾಯ ಇಲಾಖೆಗಳಲ್ಲಿ ಹೆಂಗ್ ಭ್ರಷ್ಟಾಚಾರದ ಆರೋಪ ಬರುತ್ತಲ್ಲ, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಇದೆಯಾ? ಅದು ಇನ್ನೂ ದೊಡ್ಡ ಮಟ್ಟದಲ್ಲೇ ಇದೆ. ಆದರೆ ಇದರಲ್ಲಿ ಕಂದಾಯ ಇಲಾಖೆಯಲ್ಲಿ ಬೇಗ ಸ್ಪ್ರೆಡ್ ಆಗ್ತದೆ. ಮತ್ತೆ ತಹಸೀಲ್ದಾರ್ ಕಚೇರಿಗಳಲ್ಲಿ, ಬೇರೆ ಬೇರೆ ಕಚೇರಿಗಳಲ್ಲಿ ಬೇಗ ಸ್ಪ್ರೆಡ್ ಆಗುತ್ತೆ. ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಆಸ್ಪತ್ರೆಗಳಲ್ಲಿ ಅಕಸ್ಮಾತ್ ಹೇಳ್ಬಿಟ್ರೆ ಅವನೇನ ಬೇರೆ ಔಷಧಿ ಕೊಟ್ಬಿಟ್ರೆ ಹೆದರಿಕೆ, ಜೀವ ಹೆದರಿಕೆ, ಎಲ್ಲಿ ಸಾಯಿಸ್ತಾನೋ ಏನೋ, ಸ್ಲೋ ಪಾಯ್ಸನ್ ಆಗುವಂತ ಮೆಡಿಸಿನ್ಸ್ ಕೊಟ್ಬಿಟ್ರೆ. ಹಾಗಾಗಿ ಅಲ್ಲಿರುವಂತ ಭ್ರಷ್ಟಾಚಾರಗಳು ಅಲ್ಲೇ ಮುಚ್ಕೊಂತಾ ಇದಾವೆ. ಜನ ಹೆಚ್ಚು ಮಾತಾಡ್ತಾ ಇಲ್ಲ. ಇದಕ್ಕೆ ಕಾರಣ ಈಗೇನು ಇವರು ಹೇಳಿದ್ರು, ಈಗ ಕೊರೋನಾ
ಸಂದರ್ಭದಲ್ಲಿ ಏನು ಘಟನೆಗಳು ಘಟಿಸ್ತು, ಆ ಘಟಿಸಿದ ಆಧಾರದ ಮೇಲೆ ಭ್ರಷ್ಟಾಚಾರ ಆಯ್ತು. ಆ ಭ್ರಷ್ಟಾಚಾರ ಆಗಿದ್ದು ಹೆಚ್ಚು ಕಾಂಟ್ರಾಕ್ಟ್ ಕೊಟ್ಟಿದ್ದಂಥದ್ರಲ್ಲೇ ಆಗಿದ್ದು. ಎಲ್ಲವೂ ಸರ್ಕಾರವೇ ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ, ಅಷ್ಟು ಮಿಷನರಿಯೂ ಇರಲಿಲ್ಲ. ಯಾಕೆಂದ್ರೆ ತುಂಬಾ ದೊಡ್ಡ ಮಟ್ಟದ ವೈರಸ್ಸು, ದೊಡ್ಡ ಇದಿತ್ತು. ಹಾಗಾಗಿ ಎಲ್ಲವೂ ಕೂಡ ಪ್ರೈವೇಟ್ನವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು. ಆದ್ರೆ ಎಲ್ಲಾ ಕಾಂಟ್ರಾಕ್ಟರ್ ಕೂಡ ಮಾಡಿದ್ದೇ ಬರೀ ಮೋಸ, ಮಾಡಿದ್ದೇ ಬರೀ ಭ್ರಷ್ಟಾಚಾರ. ಅಂತೋದ್ರ ಅನುಭವ ಇದ್ದು ಇದನ್ನ ಇವರೇ ಬೀದಿನಲ್ಲಿ ಕಿರ್ಚ್ಕೊಂಡಂತಹ ಕಾಂಗ್ರೆಸ್ನವರು ಇದು 19ರಿಂದ ನಡೀತಾ ಇದೆ ಅಂತ ಹೇಳಿದ್ರೆ ಇದನ್ನ ಸರಿ ಮಾಡಬೇಕಾದಂತ ಒಂದು ಕೆಲಸ ಇತ್ತು, ಆದ್ರೆ ಅವ್ರು ಮಾಡಲಿಲ್ಲ. ಇನ್ನು ಎರಡನೇ ಸಂಗತಿ, ಈ ಯಾವುದು ಇವತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ಇರಬಹುದು ಅಥವಾ ಇವರೇನು ಡಾಕ್ಟರ್ಗಳನ್ನ ಕಳಿಸ್ತಾರಲ್ಲ, ಆ ಏನು ಸರ್ಕಾರಿ ಇದರಿಂದ ಏನೋ ವ್ಯವಸ್ಥೆ ಇಲ್ಲ ಅಂತೇಳಿ ಎಲ್ಗೋ ಪರೀಕ್ಷೆ ಮಾಡ್ಕೊಂಡ್ ಬನ್ನಿ ಅಂತ ಕಳಿಸ್ತಾರಲ್ಲ, ಇಲ್ಲಿರುವಂತ ಅಂಡರ್ಸ್ಟ್ಯಾಂಡಿಂಗ್ ಈ ಭ್ರಷ್ಟಾಚಾರ ಮಾನವೀಯತೆಯನ್ನ ಮರೆತು ಕಳಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮುಖ್ಯವಾಗಿ ನಡೆದಿದ್ದೇನಂತಂದ್ರೆ, ಈ ಕಳೆದ ತಿಂಗಳೇನು ಆದೇಶ ಹೊರಡಿಸಿದ್ರಲ್ಲ, ನೀವು ಔಟ್ ಪೇಷಂಟ್ ಎಲ್ಲ ನೋಡಬಹುದು ಅಂತ ಹೇಳಿದ ಕಾರಣಕ್ಕೋಸ್ಕರ ಇವರು ಅಟೆಂಡರ್ ಕಡೆಯಿಂದ ಪೇಷಂಟ್ಸ್ ನ ಡೈವರ್ಟ್ ಮಾಡ್ತಾ ಇದ್ರು. ಇದು ಡೈವರ್ಟ್ ಆಗ್ತಾ ಇದ್ರು. ಆಮೇಲೆ ಒಳಗಡೆ ಹೋದ್ರೆ, ನನಗೆ ಸ್ವಲ್ಪ ಇಂಟರಪ್ಟ್ ಮಾಡ್ತೀನಿ ಸರ್, ಒಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು. ಇತ್ತೀಚೆಗೆ ನಂಗೆ ಪರಿಚಯ ಇದ್ದವರು ಒಬ್ರು ಹೇಳ್ತಾ ಇದ್ರು, ಅವರು ತುಂಬು ಗರ್ಭಿಣಿ, ಅವತ್ತು ಡೆಲಿವರಿ ಆಗಬೇಕು, ಅವ್ರದ್ದು ಸಾರ್ವಜನಿಕ ಆಸ್ಪತ್ರೆಗೆ ಅವರು ದಾಖಲಾಗಿದ್ದಾರೆ. ಡಾಕ್ಟರ್ದು ಹೊರಗಡೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ ಹೊರಗಡೆ. ಆ ವೈದ್ಯರು ಗರ್ಭಿಣಿ ಕುಟುಂಬಸ್ಥರಿಗೆ ಹೇಳ್ತಾರಂತೆ, ನೋಡಿ ಇಲ್ಲಿ ಇದನ್ನು ನಾನೇನಾದರೂ ಪ್ರೊಸೆಸ್ ಮಾಡಿಬಿಟ್ರೆ ಆರೋಗ್ಯಕ್ಕೆ ಅಪಾಯ ಇದೆ, ನೀವು ನನ್ನ ಪ್ರೈವೇಟ್ ಕ್ಲಿನಿಕ್ಕಿಗೆ ಬನ್ನಿ, ನಾನು ಅಲ್ಲಿ ಇದನ್ನು ಪ್ರೊಸೆಸ್ ಮಾಡ್ತೀನಿ ಅಂತ. ರಾತ್ರಿ 2:30-3 ಗಂಟೆಗೆ ಸರ್ 35,000 ರೂಪಾಯಿ ಹಣವನ್ನು ಕಟ್ಟಿಸಿಕೊಂಡು ಸಿಸರಿನ್ ಡೆಲಿವರಿ ಮಾಡಿದಾರಂತೆ. ಆ ಡೆಲಿವರಿಯನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲೇ ಮಾಡಿದರೆ 35,000 ಹಣ ಉಳಿತಿತ್ತಲ್ಲ ಅಂತ ಪ್ರಶ್ನೆ ಅಷ್ಟೇ. ಇದೇ ರೀತಿಯ ಇದಕ್ಕೆ ಒಳಗಡೆ ಬಂದಾಗ ನೋಡಿ, ನಿಮ್ದು ಇನ್ನೂ ಸಾಕಷ್ಟು ನಿಮ್ಮ ಇದನ್ನ ತಪಾಸಣೆ ಮಾಡಬೇಕಾಗಿದೆ. ಅದಕ್ಕೆ ಹೆಚ್ಚಿನ ಸಮಯ ಬೇಕು. ಇಲ್ಲಿ ಹೊರಗಡೆ ಪೇಷಂಟ್ ಕೂಡ ಜಾಸ್ತಿ ಇದ್ದಾರೆ, ನಿಮಗೆ ಇಷ್ಟೆಲ್ಲ ಸಮಯ ಕೊಡ್ಲಿಕ್ಕಾಗಲ್ಲ, ಅಲ್ಲಿ ಬನ್ನಿ ಅಂತ ಹೇಳಿ ಕಳಿಸ್ತಾ ಇದ್ದಾರಂತೆ. ನನ್ನ ಪರಿಚಿತ ಒಬ್ಬ ಸರ್ಕಾರಿ ವೈದ್ಯರು ಅವರ ನೋವನ್ನು ನನ್ನ ಹತ್ರ ತೋಡ್ಕೊಂಡಿದ್ದು ಹಿಂದೆ. ಈ ರೀತಿಯ ಘಟನೆಗಳು ಈಗ ಅದಕ್ಕೆ ಸರ್ಕಾರವೇ ಲೈಸೆನ್ಸ್ ಕೊಟ್ಟಂಗಾಯ್ತು. ಸರ್ಕಾರವೇ ಲೈಸೆನ್ಸ್ ಕೊಟ್ಟ ಮೇಲೆ ಡಾಕ್ಟರ್ಸ್ 5 ಗಂಟೆ ನಂತರ ಅಲ್ಲಿ ಉಳಿತಾ ಇಲ್ಲ ಅನ್ನೋಂತ ಆರೋಪ ಜಾಸ್ತಿ ಆಗಿದೆ. ಇದೆ, ಇವರೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಪ್ರೈವೇಟ್ ಹೋಗ್ತಾ ಇದ್ದಾರೆ. ಇವರು ಇಲ್ಲಿ ಮೆಡಿಸಿನ್ ಕೊಡುವಂತ ಮೆಡಿಸಿನ್ ಒಂದಷ್ಟು ತಗೊಂಡೋಗಿ ಅಲ್ಲಿ ಕೊಡ್ತಾ ಇದ್ದಾರೆ. ಈ ರೀತಿಯ ಆರೋಪಗಳು ಈಗಾಗಲೇ ಕೇಳಿ ಬಂದಿದೆ. ಇಲ್ಲಿ ನಾನು ಈ ಎರಡೂ ಸಂದರ್ಭದಲ್ಲಿ ಹೇಳುವಂತ ಸಂದರ್ಭದಲ್ಲಿ ಆಗಲೇ 4 ಜನರದನ್ನ ನಾನು ಹೇಳಿದೆ. ಒಂದು ಆಡಳಿತ ಪಕ್ಷ, ಇನ್ನೊಂದು ಪ್ರತಿಪಕ್ಷ, ಇನ್ನೊಂದು ಜನತೆ, ಇನ್ನೊಂದು ಡಾಕ್ಟರ್ ಅಂತ. ಈ 4 ಜನರ ದೋಷದ ಜೊತೆಗೆ ಈ ಏನು ಪ್ರೈವೇಟ್ ಸರ್ಕಾರದ ಜೊತೆಯಲ್ಲಿ ಟೈಅಪ್ ಆಗಿದಾವಲ್ಲ, ಇವರು ಕೂಡ ಮಹಾನ್ ಭ್ರಷ್ಟರಾದ್ರು. ಈ ಭ್ರಷ್ಟತೆಯ ನಡುವೆ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ, ಈ ಏನು ರಾಜಕಾರಣದಲ್ಲಿ ಇವತ್ತಿದಾರಲ್ಲ, ಅಂದ್ರೆ ಜನರ ಅನ್ನ, ಆಶ್ರಯ, ಆರೋಗ್ಯ, ಅಕ್ಷರ, ನೀರು, ಇವು ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಇರುವಂತರು ಇವರು ತಾವು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಘೋಷಣೆಗಳನ್ನ ದೊಡ್ಡದಾಗಿ ಬೀದಿಗಳಲ್ಲಿ ಹಾಕ್ತಾರೆ. ಆ ಘೋಷಣೆಗಳ ಮೂಲಕ ಹೆಸರು ತಗೊಂತಾರೆ, ಫೋಟೋನು ತೆಗೆಸ್ಕೊಂತಾರೆ. ಅದು ಅಲ್ಲಿಗೆ ಸೀಮಿತ ಆಗ್ತಾರೆ, ಬರೀ ಪ್ರಚಾರಕ್ಕೆ ಆಗ್ತಾ ಇದೆ. ಯಾಕೆ ಪ್ರಚಾರಕ್ಕೆ ಆಗ್ತಾ ಇದೆ ಅಂತಂದ್ರೆ, ಮುಂದಿನ ಚುನಾವಣೆಯಲ್ಲಿ ನಾನು ಗೆಲ್ಲಬೇಕು, ಅಲ್ಲ ನನ್ನ ಮಗನಿಗೆ ಸೀಟ್ ಸಿಗ್ಬೇಕು. ಅದಕ್ಕೋಸ್ಕರ ಅಪ್ಪನಿಗೆ ವಯಸ್ಸಾಗಿದ್ದರೆ ಮಗನನ್ನ ಹೈಲೈಟ್ ಮಾಡಲಿಕ್ಕೆ ಈಗಲಿಂದನೇ ಅವ್ರ ಜೊತೆಯಲ್ಲಿ ಸರ್ಕಾರಿ ಕಾರ್ಯಕ್ರಮದ ಇದರಲ್ಲಿ ಏನು ಬ್ಯಾನರ್ನಲ್ಲಿ ಮಕ್ಕಳ ಫೋಟೋ, ಸ್ಥಳೀಯ ನಾಯಕ ಅಂತ. ಈ ಸ್ಥಳೀಯ ನಾಯಕರು ನಿಂತ್ಕೊಂಡು, ಅವಾಗಲೇ ನಮ್ಮ ಸ್ನೇಹಿತರು ಇಬ್ರು ಕೂಡ ಉಲ್ಲೇಖ ಮಾಡಿದ್ರು, ಜನಪರ ಕಾಳಜಿ ಇರುವಂತಹ ಶಾಸಕರಿರ್ಬೇಕು ಅಂತ. ಅವನಿಗೆ ಕನಿಷ್ಠ ಜ್ಞಾನವೇ ಇಲ್ಲ. ಅವನಿಗೆ 24 ವರ್ಷ, ಇನ್ನು ಅವನಿಗೆ ಅಲ್ಲೆಷ್ಟಿದೆ ಅಂತ ಹೇಳಿದ್ರೆ ಖಂಡಿತ ಹೇಳಲಿಕ್ಕೆ ಬರಲ್ಲ. ನಾನು ಕೆಲವು ಜಿಲ್ಲೆಗಳಲ್ಲಿ ಇರುವಂತಹ ನಿಮಗೆ ನಾನು ಹೇಳಿದೆ, ನಾನು ಹೆಸರು ಹೇಳಲಿಕ್ಕೆ ಬರಲ್ಲ, ತಪ್ಪಾಗತ್ತೆ. ನೀವು ಈ ನಮ್ಮ ಕರ್ನಾಟಕದಲ್ಲಿರುವಂತಹ ಒಂದಿಬ್ರು ಸಂಸದರು, ಒಂದಿಬ್ರು ಯುವಕರನ್ನ ನಿನ್ ಬಾಯಲ್ಲಿ ಹಲ್ಲೆಷ್ಟಿದೆ ಹೇಳಿ ಅಂತ ಹೇಳ್ಬಿಡಿ, ಖಂಡಿತ ಅವನಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ 32 ಅನ್ನೋಂಥದ್ದನ್ನು ಕೇಳಿದೀವಿ, ಆದ್ರೆ ಖಂಡಿತ ಅವನಿಗೆ ಎಣಿಸಿದ್ರೆ 28 ಇರಲ್ಲ. ಈ ರೀತಿಯ ಅನನುಭವಿ ಜನಪ್ರತಿನಿಧಿಗಳು, ಅಕ್ಕಿ ಕಳ್ಳನೋ ಮತ್ತೊಬ್ಬ ರೌಡಿನೋ ಅಂತವರಿಗೆ ಪಕ್ಷಗಳು ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಲಿಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಜನಪರ ಕಾಳಜಿ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಇವತ್ತು ಪಕ್ಷಗಳ ಪ್ರಮುಖರು ನನ್ನ ಪ್ರಶ್ನೆ ಇರೋದು, ಇವರು ಪಕ್ಷ, ಇವರ ರಾಜಕೀಯ, ಇವರ ಸ್ವಾಭಿಮಾನ, ವಿರೋಧ ಪಕ್ಷ, ಆಡಳಿತ ಪಕ್ಷ ಎಲ್ಲವನ್ನ ಬಿಟ್ಟು ಬಿಡೋಣ, ಆದ್ರೆ ಸಮಯಕ್ಕೆ ಸರಿಯಾಗಿ ವೈದ್ಯಾಧಿಕಾರಿಗಳ ನೇಮಕ ಯಾಕಾಗಲ್ಲ? ಸರ್, ಕನಿಷ್ಠ ಪ್ರಜ್ಞೆ ಇಲ್ಲದೆ ಇರುವಂತವರ ಕೈಯಲ್ಲಿ ಆಡಳಿತವನ್ನ ಕೊಡ್ತಾ ಇದ್ದೀವಿ ನಾವು.
ಕನಿಷ್ಠ ಪ್ರಜ್ಞೆ, ನಾನು ಹೇಳ್ತಾ ಇರೋದು ಸಾಮಾನ್ಯ ಜ್ಞಾನ ಇಲ್ಲದೆ ಇರುವಂತಹ ಜನಪ್ರತಿನಿಧಿಗಳು ಅವರೇ ಮಂತ್ರಿಗಳಾಗ್ತಾ ಇದ್ದಾರೆ. ಇದು ಟೋಟಲಿ ಇದಕ್ಕೆ ಪಾತ್ರಧಾರಿಗಳು ಎಲ್ಲರೂ ಇದೀವಿ, ನಾನು ಸೇರಿದಾಗೆ, ಮಾಧ್ಯಮಗಳು ಸೇರಿದಾಗೆ ಇದರಲ್ಲಿ ಪಾತ್ರಧಾರಿಗಳಾಗಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ನಿಮಿಷ ತಗೊಂಡ್ಬಿಡ್ತೇನೆ ಈಗಲೇನೆ. ಮಾಧ್ಯಮಗಳು ಇದನ್ನೆಲ್ಲ ಇಷ್ಟು ಹೈಲೈಟ್ ಬಿಂಬಿಸ್ತಾ ಇದಾರಲ್ಲ, ಈ ಗ್ಯಾರಂಟಿ ಯೋಜನೆಗಳಿಂದ ಇದು ಅನ್ಯಾಯ ಆಗ್ತಾ ಇದೆ, ಕರೆಕ್ಟ್. ಆ ಕಾರಣದಿಂದಾಗಿ ಸಾರ್ವಜನಿಕರು ನಿಮ್ಮ ಹತ್ರ ಯಾರಿಗೆ ತೊಂದರೆ ಇಲ್ಲ, ನಿಮ್ಮ ಬದುಕಿಗೆ ಯಾರಿಗೆ ತೊಂದರೆ ಇಲ್ಲ ಅಂತವರು ಇದನ್ನ ಬಿಟ್ಕೊಡಿ ಅಂತ ಒಂದು ಕರೆ ಕೊಡಬಹುದಿತ್ತಲ್ಲ ಮಾಧ್ಯಮಗಳವರು. ಸರ್, ಮಾಧ್ಯಮಗಳು ಕರೆ ಕೊಡೋದು ಪ್ರಶ್ನೆ ಅಲ್ಲ ಸರ್, ಜವಾಬ್ದಾರಿ ಸರ್, ಅದು ಕೂಡ ಜವಾಬ್ದಾರಿ, ಅದು ಕೂಡ ಮನುಷ್ಯನ ಜವಾಬ್ದಾರಿ. ಈಗ ಸರ್ ಬೆಸ್ಟ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ. ಈ ಹಿಂದೆ ಕಳೆದ ಕೆಲವು ವರ್ಷಗಳ ಹಿಂದೆ ಬರಗಾಲ ಆದಂಥ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಊಟ ಕೊಡ್ತಿದ್ರು ಸರ್. ಯಾರ್ಯಾರಿಗೆ ಬಡತನ ಇದೆ, ಯಾರ್ಯಾರಿಗೆ ಅವಶ್ಯಕತೆ ಇದೆ, ಬಂದು ಅವರು ಶಾಲೆಗಳಲ್ಲಿ ಊಟ ಮಾಡಬಹುದು. ಅವಶ್ಯಕತೆ ಇಲ್ಲದೆ ಇದ್ದವರು ತಮ್ಮ ಅಂದರೆ ಸ್ಥಿತಿವಂತರು ಇದ್ದವರು ತಮ್ಮ ಮನೆಗಳಲ್ಲಿ ಊಟ ಮಾಡಿ, ಇಟ್ಸ್ ಅ ನೈತಿಕತೆ ಸರ್ ಅದು. ಹೌದು, ನಾನು ತೆಗೆದುಕೊಳ್ಬೇಕು ಬೇಡಬೇಕು ಅನ್ನೋದು ವೈಯಕ್ತಿಕ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತು ಮಾಧ್ಯಮವಾಗಿ ಪ್ಲೀಸ್ ಮಾಧ್ಯಮವಾಗಿ ಇವತ್ತು ನೀವು ಗ್ಯಾರಂಟಿಗಳನ್ನು ತೆಗೆದುಕೊಳ್ಳಬೇಡಿ ಅಂತ ಹೇಳಿದ್ರೆ ಅವರ ಆರ್ಥಿಕ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ ಬೇಡ ಅಂತ ಹೇಳೋದಲ್ಲ. ನಾನು ಹೇಳ್ತಿರೋದು ಪರಿಶೀಲನೆ ಮಾಡಬೇಕು ಅಂತ ಹೇಳಿದಾಗ್ಲೂ ಕೂಡ ಈ ಪ್ರಶ್ನೆ ಬಂದೇ ಬರುತ್ತೆ. ನಾನು ಹೇಳೋದೇನಂದ್ರೆ, ಇವತ್ತು ಈ ನೈತಿಕತೆಯನ್ನ ಮೊದಲು ವ್ಯಕ್ತಪಡಿಸ್ಲಿಕ್ಕೆ ಮಾಧ್ಯಮಗಳು ಅವರು ತಮ್ಮ ನೈತಿಕತೆಯನ್ನು ಇಟ್ಕೋಬೇಕಾಯ್ತು. ಇವತ್ತಾಗಿಲ್ಲ. ಅನೇಕ ಮಾಧ್ಯಮಗಳು ಯಾವ್ಯಾವುದೋ ಪಕ್ಷಕ್ಕೆ ಬ್ರಾಂಡೆಡ್ ಆಗೋಗ್ಬಿಟ್ಟಿದ್ದಾವೆ. ಈ ಕಾರಣದಿಂದಾಗಿ ಇನ್ನು ಜನರ ನೈತಿಕತೆಯನ್ನ ಹೇಗೆ ಜಾಗೃತಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಇದು ಕೂಡ ಸಮಸ್ಯೆ ಆಗ್ತಾ ಇದೆ. ಇದನ್ನ ನಾನು ನಿಮ್ಮದು ಅಂತ ನಾನು ಹೇಳಲ್ಲ, ನಾನು ಓವರಾಲ್ ಆಗಿ ಹೇಳ್ತಾ ಸರ್, ಹೊಟ್ಟೆ ತುಂಬಿನ ಮೇಲೆ ನನಗೆ ಅನ್ನ ಬೇಡ ಅನ್ನುವಂತ ಮನೋಸ್ಥಿತಿ ಎಲ್ರಿಗೂ ಬಂದ ಮೇಲೆ ಜಗತ್ತು ಉದ್ಧಾರ ಆಗುತ್ತೆ. ಆ ಮನೋಸ್ಥಿತಿ ಇಲ್ಲಿವರೆಗೂ ಬಂದಿಲ್ಲ ಅಂತ ನಾನು ಹೇಳ್ತಾ ಇರೋದು. ಪ್ರತಿಯೊಬ್ಬರಿಗೂ ಬಂದಿಲ್ಲ ಅಂತ, ನನ್ಗೆ ಹೊಟ್ಟೆ ತುಂಬಿದಪ್ಪ ಅನ್ನ ಬೇಡ ಅಂತ ಯಾರು ಮಾತನಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು. ಅದಕ್ಕೇನೆ ನಾನು ಆಗ್ಲೇ ಹೇಳಿದ್ದು, ಔಷಧಿ ರೋಗಿ ಕೊಡ್ತಾ ಇದ್ದೀರಿ, ನನಗ್ ಬೇಕೋ ಬೇಡೋ ಗೊತ್ತಿಲ್ಲ, ನನಗೂ ಕೊಡಿ ಅನ್ನುವಂತಹ ದುರ್ಬುದ್ಧಿಯ ಮನೋಭಾವನೆ ಎಲ್ಲ ಜನರಲ್ಲಿದೆ. ಎಸ್ ಸರ್. ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಸರ್. ನಾನು ಜನೌಷಧಿ ವಿಚಾರಕ್ಕೆ ಬರ್ತೀನಿ. ದಿನೇಶ್ ಗುಂಡೂರಾವ್ ಅವರು ಏನು ಹೇಳಿದರು ಅಂತ ಹೇಳಿದರೆ, ನಮ್ಮ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಬರುವಂತಹ ರೋಗಿಗಳು ಯಾವುದೇ ಕಾರಣಕ್ಕೂ ಆಸ್ಪತ್ರೆಯ ಆವರಣದಲ್ಲಿರುವಂಥ ಔಷಧಾಲಯಗಳಲ್ಲಿ ಹಣ ಕೊಟ್ಟು ಔಷಧಿ ಖರೀದಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಇದರ ಅರ್ಥ ಎಲ್ಲ ಔಷಧಿಗಳನ್ನ ಸಾರ್ವಜನಿಕ ಆಸ್ಪತ್ರೆಯಿಂದಲೇ ನಾವು ಪೂರೈಕೆ ಮಾಡ್ತೀವಿ ಅಂತ. ಹೀಗಾಗಿ ನಮಗೆ ಜನೌಷಧಿಯ ಅವಶ್ಯಕತೆಗಳಿಲ್ಲ ಅಂತ. 50% ರಿಯಾಯಿತಿ ದರದಲ್ಲಿ ಜನೌಷಧಿಯಲ್ಲಿ ಔಷಧಿಗಳು ಸಿಗ್ತಿತ್ತು ಸರ್. ಬಟ್ ಇವತ್ತು ಒಂದು ವಾರದಿಂದ ಒಂದು ವರದಿ ಬಂದಿದೆ, ನಾನು ಹೇಳ್ತಾ ಇದ್ದೀನಿ, 800ಕ್ಕೂ ಅಧಿಕ ಮಾದರಿಯ ಔಷಧಿಗಳು ಇರಬೇಕಾದಂಥ ಪರಿಸ್ಥಿತಿಗಳು 130 ಔಷಧಿ ಇಲ್ಲ ಕರ್ನಾಟಕದಲ್ಲಿ ಇವತ್ತು. ಏನು ಮಾಡಿದ್ರು ಇವರು? ಹಾಗಾದರೆ ಏನು ಸಾಧನೆ ಜನೌಷಧಿ ತೆಗೆದು? ಅಲ್ಲ, ಅದೇನೇ ಇವಾಗ ನೋಡಿ, ಈ ಜನೌಷಧಿ ಯಾಕೆ ಬೇಡ ಅನ್ನುತ್ತೆ ಸರ್ಕಾರ ಅಂದರೆ, ಅಲ್ಲೆಲ್ಲ ಒಂದು ಮೋದಿ ಅವ್ರ ಫೋಟೋ ಹಾಕಿರ್ತಾರೆ, ಆ ಫೋಟೋ ಜನಗಳು ರಾಜಕಾರಣ ಏನೇ ಇರಲಿ. ಅದೇ ರೀ, ಈಗ ಜನಗಳ ಸತ್ರು ಪರವಾಗಿಲ್ಲ, ಇವರಿಗೆ ಜನಗಳ ಸತ್ರೆ ಪರವಾಗಿಲ್ಲ. ಇವರಿಗೆ ಮೋದಿ ಅವ್ರ ಫೋಟೋ ಕಾಣಿಸ್ಬಾರ್ದು, ಬಿಜೆಪಿ ಅವರಿಗೆ ಸಿದ್ದರಾಮಯ್ಯ ಅವ್ರ ಫೋಟೋ ಕಾಣಿಸ್ಬಾರ್ದು, ಇದು ರಾಹುಲ್ ಗಾಂಧಿ ಫೋಟೋ ಕಾಣಿಸ್ಬಾರ್ದು. ಇವರಿಬ್ಬರ ತಿಕ್ಕಾಟದಲ್ಲಿ ಜನಸಾಮಾನ್ಯವರು ಈ ತರ ಆರೋಗ್ಯ ಕೆಡಿಸಿಕೊಂಡು ಸಾಯ್ತಾ ಇದ್ದಾರೆ. ಅಂದ್ರೆ ಪ್ರೈವೇಟ್ ಹೋಗ್ಲಿ. ಆಮೇಲೆ ಏನಾಗುತ್ತೆ, ಅವ್ರಿಗೆ ಇಬ್ರಿಗೂ ನೋಡಿ, ಇವತ್ತು ಇರೋ ಅಂತ 3 ಪಕ್ಷ JCB ಏನ್ ಪಕ್ಷಗಳಿದಾವಲ್ಲ, 3 ಪಕ್ಷದ ಶಾಸಕರದು, 3 ಪಕ್ಷದ ಮಂತ್ರಿಗಳದು, ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರದು ಖಾಸಗಿ ಆಸ್ಪತ್ರೆಗಳಿದಾವೆ. ಇವಾಗ ಇದು ಈ ತರ ಗೊಂದಲ ಆದಾಗ ಏನೇ ಆಯ್ತು ಅಂದ್ರೂ 3 ಪಕ್ಷದವ್ರಿಗೆ ಲಾಭ ಇದೆ. ಆ 3 ಪಕ್ಷದವ್ರಿಗೆ ಲಾಭ ಇರೋದ್ರಿಂದ ಸುಮ್ಮನೆ ಒಂದು ಹೇಳಿಕೆ ಕೊಡ್ತಾರೆ, ಒಂದು ಮಾತಾಡ್ತಾರೆ, ಆಯ್ತು ಬಿಡು, ಏನೋ ನಮಗೂ ಅದರಿಂದ 10 ಪೇಷಂಟ್ ಎಕ್ಸ್ಟ್ರಾ ಬಂದ್ರು, ಏನೋ ಮಾಡ್ಕೊಳ್ಳಿ ಅಂತ ಒಳಗೆ ಸುಮ್ಮನೆ ಇರ್ತಾರೆ. ಎಲ್ಲರೂ ಈಗ ನೋಡಿ, ಮಾಧ್ಯಮದಲ್ಲಿ ನಮ್ಮ ದುರಂತ, ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾರೆ. ಸಂಜೆ ಯಾರ್ದೋ ಒಬ್ಬ ಲೀಡರ್ ಮರಗನ್ ಮದುವೆ ಆಯ್ತು ಅಂದ್ರೆ ಎಲ್ಲರೂ ಆರಾಮಾಗಿ ಊಟ ಮಾಡ್ಕೊಂಡು ಕುತ್ಕೊಂತಾರೆ ಒಂದೇ ಟೇಬಲ್ ಅಲ್ಲಿ. ಬೆಳಿಗ್ಗೆ ಮತ್ತೆ ತಿರ್ಗಿ ಇವನು ಬೈತಾನೆ, ಅವನು ಬೈತಾನೆ. ಎಲ್ಲಿಂದ ಸಮಾಜ ಇವತ್ತು ನೋಡ್ರಿ, ಈ ಅಂಶ ಪರಂಪರೆ. ಇವ್ರು ಹೇಳಿದಂಗೆ ಅಪ್ಪ ಮುಖ್ಯಮಂತ್ರಿ, ಮಗ ಮಂತ್ರಿ, ಮೊಮ್ಮಗನ್ನ ಮರಿ ಮಕ್ಕಳನ್ನ ತಂದುಬಿಟ್ಟು ನಿಲ್ಲಿಸ್ತಾರೆ. ಅವನಿಗೇನು ಅರ್ಹತೆ ಇಲ್ಲ ರೀ, ಅವನಿಗೆ ಒಂದು ಮಾತಾಡಕ್ ಬರಲ್ಲ, ಬಿಕ್ಲ ಮಾತಾಡ್ತಾವನೆ, ಅಂತವನ್ನ ಇವತ್ತು ನಾವು ಮಿನಿಸ್ಟರ್ ಮಾಡ್ತೇವೆ ಅಂತ ಹೇಳ್ತಾರೆ, ಅಂತವನ್ನ MLA ಮಾಡಬೇಕು ಅಂತ ಹೇಳ್ತಾರೆ. ಜನ ಇವತ್ತು ಏನಾಗಿದೆ, ಈ ಜನಗಳು ಅಷ್ಟೇ ಅಂಶ ಪರಂಪರೆ ಕಿತ್ತಾಕಿ ಇವತ್ತು ಯಾರು ಒಳ್ಳೆ ಆಡಳಿತ ಕೊಡ್ತಾನೆ, ಯಾವ ಹೊಸ ಪಕ್ಷಗಳಿದಾವೆ, ಯಾರು ಜನಗಳ ಬಗ್ಗೆ ಒಂದು ಕನಿಕರ ಇಟ್ಕೊಂಡಿದ್ದಾರೆ, ಏನಾದ್ರೂ ಒಂದು ಮಾಡ್ತೇವೆ ಅಂತ ಏನ್ ಬರ್ತಾರೆ ಅಂತವ್ರಿಗೆ ಓಟ್ ಹಾಕ ತನಕ ಇನ್ನು ಮುಂದೆ ಇದು ಈ ತರ ಮಾಡಿಲ್ಲ ಅಂದ್ರೆ ಇದು ಎಲ್ಲ ಜನಸಾಮಾನ್ಯರ ತಪ್ಪು. ಯಾಕಂದ್ರೆ ಬುದ್ಧಿ ಕಲಿಬೇಕು ಜನ. ಎಷ್ಟು ದಿನ ಅಂತ ಹಿಂಗೆ ಇರಕ್ಕಾಗತ್ತೆ ಹೇಳಿ? ಇವತ್ತು ನೋಡ್ರಿ, ಎಲ್ಲ ಇಡೀ ಮಂತ್ರಿ ಮಕ್ಕಳುಗಳೆಲ್ಲ ಯಾವನು ಇಲ್ಲಿ ಬೆಂಗಳೂರಲ್ಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ಓದಲ್ಲ, ಅವರು ಡಾಕ್ಟರೇಟ್ ಮಾಡೋದು US ಅಲ್ಲಿ, ಲಂಡನ್ ಅಲ್ಲಿ, UK ಅಲ್ಲಿ ಎಲ್ಲ ಮಾಡ್ತಾರೆ. ಯಾವನು ಲಾ ಮಾಡ್ಬೇಕು ಅಂದ್ರೆ ಎಲ್ಲೆಲ್ಲ
ಎಲ್ಲೋ ಮಾಡ್ತಾನೆ. ಈಗ ಎಲ್ಲದು ಅವ್ರಿಗೆ ಅವ್ರ ಮಕ್ಕಳು ಇಲ್ಲಾರು ಎಲ್ಲ. ಈಗ ನೋಡಿ, ನಮ್ಮ ದೇಶದಲ್ಲಿ ಸುಮಾರು ಒಂದು 40% ಈ ರಾಜಕಾರಣಿಗಳು ಬೇರೆ ಬೇರೆ ದೇಶದ ಇವತ್ತು ಪರ್ಮನೆಂಟ್ ಸದಸ್ಯರಾಗಿದ್ದಾರೆ. ನಮ್ಮ ದೇಶಕ್ಕೇನಾದ್ರು ಅಣುಬಾಂಬ್ ಆಯ್ತು, ಇನ್ನೊಂದಾಯ್ತು ಅಂದ್ರೆ ಯಾರು ಸಾಯಲ್ಲ ಸ್ವಾಮಿ, ಎಲ್ಲ ನಾವು ಅಮಾಯಕರೇ ಸಾಯೋದು. ಇವತ್ತು ಎಲ್ಲ ಹೋಗಿ ಅಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಅವ್ರ ಮಕ್ಕಳುಗಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಸೊಸೆಂದಿರಿದ್ದಾರೆ, ಅಲ್ಲಿ ಬಿಟ್ಬಿಟ್ಟಾರೆ. ಆಸ್ತಿ ಪಾಸ್ತಿಗಳು ಸಾವಿರಾರು ಎಕರೆ ಮಾಡಿದ್ದಾರೆ. ಸಾಯೋರು ಯಾರು? ನಾವೇ. ಈಗ ನೋಡಿ, ಒಳ್ಳೆಯವರನ್ನ ಆಯ್ಕೆ ಮಾಡಬೇಕು, ಒಳ್ಳೆಯವರು ಬರಬೇಕು. ಯಾರು ಒಳ್ಳೆಯವರು ಅನ್ನೋದೇ ಬೇಸಿಕ್ ಪ್ರಶ್ನೆ ಇದೆ. ಅಲ್ಲ, ಅದನ್ನ ಬಿಜೆಪಿ ಬೇಡ ಕಾಂಗ್ರೆಸ್ ತರ್ತವ, ಪರಿಸ್ಥಿತಿ ಅದೇ. ಕಾಂಗ್ರೆಸ್ ಬೇಡ JDS ತರ್ತವ, ಪರಿಸ್ಥಿತಿ ಅದೇ. JDS ಬೇಡ ಇನ್ನೊಬ್ಬರನ್ನ ತೆಗೆದುಕೊಂಡ್ ಬರ್ತೀರಾ? ಅವ್ರೇನು ಸರ್ವ ಸತ್ಯರಾಗಿ ಅಭಿವೃದ್ಧಿಯಾಗಿ ಕೆಲಸ ಮಾಡಿಬಿಡ್ತಾರಂತ ಯಾವುದಿಲ್ಲ. ಅದು ರಾಜಕಾರಣಕ್ಕೆ ಬರೋದಿಲ್ಲ ಅಂತ ಪ್ರಶ್ನೆ ಇಲ್ಲ. ಅಲ್ಲ, ಈಗ ನಾವು ಭಗವಂತನ ಬೇಡ್ಕೋಬೇಕು. ಒಂದ್ಸಲ ಇರೋ ರಾಜಕಾರಣಿಗಳನ್ನೆಲ್ಲ ಸರ್ವನಾಶ ಮಾಡ್ಬಿಡಪ್ಪ, ಹೊಸದೊಂದು ಪೀಳಿಗೆ ಉಟ್ಕೊಳ್ಳಿ, ಅವಾಗರೂ ಸರಿ ಹೋಗುತ್ತಾ ಅಂತ. ಯಾಕೆಂದ್ರೆ ಇವತ್ತು ನೋಡಿ, ನಾವು JDU ಇಂದ ಬಂದಾರ ನಮ್ಮ ಮಹಿಮಾ ಪಟೇಲ್ ಅಣ್ಣ ಅವರು. ಈಗ ಅವರು ಪಾಪ ಒಂದು ಎಲೆಕ್ಷನ್ ಇತ್ಕೊಂಡ್ರು, ನಿಮ್ಗೆ ಗೊತ್ತಿರ್ಲಿ, ಬೆಟ್ಟದ ಮೇಲೆ ಹೋಗ್ಬಿಟ್ಟು ತಪಾಸಿ ಕುತ್ಕೊಂಡ್ರು. ನಾನು ಎಲ್ಲೂ ಪ್ರಚಾರ ಮಾಡಲ್ಲ, ನಮ್ಮ ತಂದೆಯವರು ಓಟ್ ಇದ್ದಾರೆ, ಜನಗಳು ಓಟ್ ಹಾಕ್ತಾರೆ, ನಾನು ಭ್ರಷ್ಟಾಚಾರ ಮಾಡಲ್ಲ, ನಾನು ಯಾರಿಗೂ ದುಡ್ಡು ಕೊಡಲ್ಲ ಅಂತ ಹೇಳಿ ಅಲ್ವಾ. ಅವರು ಪಾಪ ಆದ್ರೂ 35,000 ಜನ ಅಲ್ಲಿ ಹಾಕಿದ್ರು, ಓಟ್ ಹಾಕಿದ್ರು. ಆ ರೀತಿ ರಾಜಕಾರಣಿಗಳು ಇವತ್ತು ಬರ್ಬೇಕು. ಆಮೇಲೆ ಕೆಲವ್ರು ಇದಾರೆ, ಜನಗಳು ಇವತ್ತು ಗುರ್ಸ್ಬೇಕ್ರಿ. ನೀವು ಮಾಧ್ಯಮದವರು ಅಷ್ಟೇನೆ ಒಳ್ಳೆಯವ್ರನ್ನ ಗುರ್ಸುವಂತ ಕೆಲಸ ಮಾಡಬೇಕು. ನೋಡೋಣ ರಾಜು ಅವರೇ, ಇತ್ತೀಚೆಗೆ ರಾಜ್ಯ ಸರ್ಕಾರ 20% ದರವನ್ನು ಏರಿಕೆ ಮಾಡಿದೆ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ. 10 ರೂಪಾಯಿ ಇದ್ದಿದ್ದು 20 ರೂಪಾಯಿ ಆಯಿತು. ನಾನು ಜಸ್ಟ್ ದರ ಹೇಳ್ಬಿಡ್ತೀನಿ ನಿಮಗೆ. ಒಳ ರೋಗಿದ್ದು 25 ರೂಪಾಯಿ ಇತ್ತು, 50 ರೂಪಾಯಿ ಆಯಿತು. ಬಿಟ್ಟಿ ಬಗ್ಗೆ ಬೇರೆ ಬೇರೆ ವಾರ್ಡ್ಗಳಲ್ಲಿ 50 ರೂಪಾಯಿ ಹೆಚ್ಚಳ ಆಯಿತು. ಸ್ಪೆಷಲ್ ವಾರ್ಡ್ಗಳಲ್ಲಿ 750 ರೂಪಾಯಿ ಇದ್ದಿದ್ದು 2,000 ರೂಪಾಯಿ ಮಾಡಿದ್ದಾರೆ. ಅಂದರೆ 1,750 ರೂಪಾಯಿ ಜಾಸ್ತಿ. ಈ ಪರಿಪ್ರಮಾಣದಲ್ಲಿ ಏರಿಕೆ ಮಾಡಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಏರಿಕೆ ಮಾಡಿದ್ರು ಕೂಡ ಫೆಸಿಲಿಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಸರ್, ಇದು ಅವೈಜ್ಞಾನಿಕವಾಗದ್ದು. ಯಾಕಂದರೆ ಇದು ಪ್ರಜಾಪ್ರಭುತ್ವದಲ್ಲಿ ಲಾಭವನ್ನು ಬಯಸಂಗಿಲ್ಲ ಸರ್ಕಾರ. ಓಕೆ, ರೋಗಿಗಳ ವಿಚಾರದಲ್ಲಿ ಯಾವ ಕಾರಣಕ್ಕೂ ಲಾಭವನ್ನು ಬಯಸಂಗಿಲ್ಲ. ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಸಹ ಅವರೇ ಕೊಡಬೇಕು. ಟ್ರಾನ್ಸ್ಪೋರ್ಟ್, ಊಟ, ತಿಂಡಿ ಎಲ್ಲನೂ ಅವರು ಒದಗಿಸ್ಬೇಕು. ಹಾಗಾಗಿ ಇವರಿಗೆ ಕೈಗೆಟಕುವ ದರದಲ್ಲಿ ಒದಗಿಸಬೇಕು. ಇಲ್ಲ ಸರ್, ಟೋಟಲಿ ಹೆಲ್ತ್ ವಿಚಾರದಲ್ಲಿ ಮಾತ್ರ ಹೆಲ್ತ್ ಅಂಡ್ ಎಜುಕೇಶನ್ ಅಲ್ಲಿ 100% ಫ್ರೀ ಕೊಡಬೇಕು. ಯಾಕಂದ್ರೆ ಯಾವುದೇ ಒಂದು ರಾಷ್ಟ್ರದ ಪ್ರಗತಿಯನ್ನ ಸಾಧಿಸಿದ್ದೇವೆ ಅಂದ್ರೆ ಅದು ಆರೋಗ್ಯ ಯಾವ ರಾಷ್ಟ್ರದಲ್ಲಿದೆ, ಆರೋಗ್ಯ ಆ ದೇಶ ಪ್ರಗತಿಯಲ್ಲಿದೆ ಅಂತ. ಹನುಮೇಗೌಡ್ರೆ, ಕೊನೆ ರಿಯಾಕ್ಷನ್ ಏನ್ ಮಾಡ್ಬೇಕಂತೀರಿ ಸರ್ಕಾರದವ್ರಿಗೆ? ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅಂತ ಹೇಳ್ತಾರೆ. ಹೌದೌದು. ಅಕ್ಷರ ಅಂದ್ರೆ ಶಿಕ್ಷಿತರಾದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ದುರ್ದೈವ ಇವತ್ತು ಎಲ್ಲೂ ಕೂಡ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ. ಅದರ ಪರಿಣಾಮವಾಗಿ ಈ ಸಮಸ್ಯೆಗಳಿದೆ. ಈಗ ನೀವು ಕೂಡ ಅಂಕಿಅಂಶಗಳನ್ನ ಹೇಳಿದ್ರಿ, ಎಷ್ಟು ಡಾಕ್ಟರ್ಸ್ ಇರಬೇಕಾಗಿತ್ತೋ ಅಷ್ಟಿಲ್ಲ. ಅಂದ್ರೆ 16,000 ಜನರನ್ನ ನೀವು ಡಿವೈಡ್ ಮಾಡಿದ್ರೆ 32 ಜಿಲ್ಲೆಗೆ, ಒಂದು ಜಿಲ್ಲೆಗೆ ಅಂದರೆ ಹತ್ತಿರ 500ರಷ್ಟು ಡಾಕ್ಟರ್ ಕೊಡ್ತಾ ಇದ್ದಾರೆ ಒಂದು ಜಿಲ್ಲೆಗೆ. ಇದು ನಾನು ಹೇಳ್ತಾರೆ ತಜ್ಞ ವೈದ್ಯರು. ಇನ್ನು PSCಗಳಿಗೆ ಸಮುದಾಯ ಸಂಖ್ಯೆ ಜಾಸ್ತಿ ಇದೆ. ಇದು ಬರೀ ಔಷಧಿ ಕೊಡುವಂತಹವರು. ಯಾಕೆಂದ್ರೆ ಮನುಷ್ಯನ ಶರೀರವನ್ನ ನೋಡೋದಕ್ಕೆ ಬೇರೆ ಬೇರೆ ಭಾಗಕ್ಕೆ ಬೇರೆ ಬೇರೆ ಡಾಕ್ಟರ್ಸ್ ಇದ್ದಾರೆ. ಆದ್ರೆ ಔಷಧಿ ಕೊಡೋನು ಒಬ್ಬನೇ ಇರ್ತಾನೆ. ಆದ್ರೆ ಅಂತವರೇನೆ 10,000 ಹುದ್ದೆಗಳು ಖಾಲಿ ಇದಾವೆ ಇವತ್ತು ರಾಜ್ಯದಲ್ಲಿ. ಇನ್ನ ಈ ಏನು ಡಿ ಗ್ರೂಪ್ ಅಥವಾ ನರ್ಸ್ಗಳು ಇವರೆಲ್ಲ ಇನ್ನೆಷ್ಟು ಜನ? ಯಾಕಂದ್ರೆ ಒಂದ್ 4-5 ಜನರಿಗೆ ಒಬ್ಬೊಬ್ಬ ನರ್ಸ್ ಬೇಕಾಗುತ್ತೆ. ಇವೆಲ್ಲ ಇನ್ನೆಷ್ಟಿರ್ಬೋದು. ಅಂದ್ರೆ ಒಟ್ಟಾರೆ ವ್ಯವಸ್ಥೆ ನೀವು ದುಡ್ಡು ಹೆಚ್ಚಿಗೆ ತಗೊಂಡ್ರು ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋಂತ ಕನಿಷ್ಠ ಜ್ಞಾನ ಇಲ್ಲದ ಅವಿವೇಕಿಗಳು, ಅಯೋಗ್ಯರು, ಅಸಮರ್ಥರು ಇವತ್ತು ನಮ್ಮ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಅದಾಗೋದ್ರಿಂದ ನಮ್ಮಂತವ್ರು ಬೈಯೋದನ್ನ ತಪ್ಪಿಸ್ಕೊಳ್ಳಿಕ್ಕೆ ದೇವರ ಶಾಪದಿಂದ ಅವ್ರ ಕುಟುಂಬ ಸರ್ವನಾಶ ಆಗೋದಕ್ಕೆ ಮುಂಚೆ ಜನರ ಹಿತವನ್ನ ಬಯಸಲಿ ಅನ್ನೋದು ನನ್ನ ನೇರ. ಆಮೇಲೆ ಜೊತೆ ಡೂಪ್ಲಿಕೇಟ್ ಡಾಕ್ಟರ್ಗಳು ಬೀದಿಯಲ್ಲಿದ್ದಾರೆ ಇವತ್ತು, ಕ್ಲಿನಿಕ್ಗಳಿದ್ದಾರೆ. ಡೂಪ್ಲಿಕೇಟ್ ಡಾಕ್ಟರ್ಗಳನ್ನ ಇವತ್ತು ನಕಲಿ ವೈದ್ಯರು. ಹೌದೌದು. ಥ್ಯಾಂಕ್ ಯು ಸೋ ಮಚ್. 3 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಕರ್ನಾಟಕದ ಆರೋಗ್ಯ ಇಲಾಖೆಯ ಪರಿಸ್ಥಿತಿ ಇಲ್ಲಿಗೆ ಬಂದಿದೆ. ಇವತ್ತು ಸಿಟಿ, MRI, ವೈದ್ಯರ ಕೊರತೆ, ಬೇರೆ ಬೇರೆ ಸಮಸ್ಯೆಗಳಿದೆ. ಈ ಸಮಸ್ಯೆಗಳು ಬೇಗ ಪರಿಹರಿ ಆಗಬೇಕು ಅನ್ನೋದೇ ನಮ್ಮ ಆಶಯ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.